ಆವರಿಸಿಕೊಂಡಿದೆ. ಆ ಶಕ್ತಿಗೆ ದೇವರು ಅಥವಾ ಬ್ರಹ್ಮ ಅಂತ 10 ಹಲವು ನಾಮಗಳಿಂದ ಕರೆಯಲ್ಪಟ್ಟಿದೆ. ಆದಾಗ್ಯೂ ಕೂಡ ಅದು ನಾಮರೂಪಾತೀತವಾಗಿದೆ ಅಂತ ಅರ್ಥ. ಅಂತ ಯಾವ ಅಚಿಂತ್ಯ ಶಕ್ತಿ ವ್ಯಾಪಿಸಿಕೊಂಡದ್ದು ನನ್ನ ಹೃದಯದಲ್ಲಿ ಅದು ವಿಶೇಷವಾಗಿದೆ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಇದ್ದರೂ ಕೂಡ ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಇದೆ. ಈ ಶರೀರ ಬರೋಕ್ಕಿಂತ ಪೂರ್ವದಲ್ಲಿನೂ ಇತ್ತು, ಅದು ಇವಾಗೂ ಇದೆ, ಅದು ಶರೀರ ಹೋದ ಬಳಿಕೂ ಇರ್ತದ ಅಂತ ಅರ್ಥ. ಶರೀರ ಹಾಗೂ ಶರೀರದ ಕೆಲವೊಂದೆಲ್ಲ ತತ್ವಗಳು ಅದಕ್ಕೆ ಉಪಾಧಿಯಾಗಿವೆ ಅಂತ. ಉಪಾಧಿಯ ಮೂಲಕವಾಗಿ ಆ ಪರತತ್ವಕ್ಕೆ ಜೀವನಾಮಕ ಎಂಬ ಜೀವ ಎಂಬ ಹೆಸರು ಅದಕ್ಕೆ ಬಂತು ಅಂತ ಅರ್ಥ. ಯಾವ ಉಪಾಧಿ ಅಂತ ಕೇಳಿದ್ರೆ ಅವಿದ್ಯಾ ಎಂಬ ಉಪಾಧಿ ಆ ಪರಾತ್ಪರ ಶಕ್ತಿಗೆ ಆವಿಷ್ಯಕೊಂಡಾಗ ಇದಕ್ಕೆ ಏನಂತ ಹೆಸರು ಬಂತು ಅಂದ್ರೆ ಇದಕ್ಕೆ ಜೀವ ಅಂತ ಹೆಸರು ಬಂತು. ಆದ್ರೆ ಆ ಅಚಿಂತ್ಯ ಶಕ್ತಿ ಹೇಗಿದೆ ಅಂತ ಕೇಳಿದ್ರೆ ಅದು ಸತ್ತಿದೆ, ಚಿತ್ತಿದೆ, ನಿತ್ಯದೆ, ಆನಂದಿದೆ, ಪೂರ್ಣ ಇದೆ. ಅಂತ ಸಚ್ಚಿದಾನಂದ ಪೂರ್ಣ ಸ್ವರೂಪವಾದ ಆ ಪರಮಶಕ್ತಿ ನಿಜವಾಗಿಯೂ ಅದು ನಾನಾಗಿದ್ದೇನೆ. ಮತ್ತು ನನಗೆ ಆ ಭಾವ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಈ ದೇಹದ ಸಂಗ ಮಾಡಿ, ದೇಹಾದಿ ಪ್ರಪಂಚದ ಸಂಗ ಮಾಡಿ ಆ ಭಾವನೆ ನನಗೆ ಉಂಟಾಗ್ತಾ ಇಲ್ಲ. ಅಂತ ಅಚಿಂತ್ಯ ಶಕ್ತಿ ಆನಂದ ಸುಖದಾಯಕ ಇರಾಟಾಗಿನೂ ಕೂಡ ನಾನು ಆನಂದ ಹಾಗೂ ಸುಖ ಸ್ವರೂಪ ಇದ್ದೇನೆ. ಆದ್ರೆ ನನಗೆ ದುಃಖ, ನೋವು, ವ್ಯಥೆ ಇದಕ್ಕೆಲ್ಲ ಕಾರಣ ನಾನು ಎಷ್ಟೆಷ್ಟು ಹೊರಗೆ ಹಚ್ಕೋತೀನಿ ಅಷ್ಟಷ್ಟು ನನಗೆ ಇದರ ಪ್ರಾಪ್ತಿ ಆಗ್ತಾ ಇರ್ತದೆ. ಅಂದ್ರೆ ಈ ದೇಹವೇ ದೇಹಕ್ಕೆ ಸಂಬಂಧಪಟ್ಟಂತ ಎಷ್ಟೊಂದು ವಿಷಯಾದಿಗಳಿವೆ, ಅದಕ್ಕೆಲ್ಲ ನಾ ಅಂಟುಕೊಂಡಾಗ ನನಗೆ ಅಷ್ಟ ಅಶಾಂತಿ ನನಗೆ ಉಂಟಾಗ್ತದೆ. ಇವುಗಳನ್ನ ಬಿಡಿಸ್ತಾ 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 ಇದ್ರೆ ನನ್ನ ಸ್ಥಿರ ಸ್ವರೂಪದಲ್ಲಿ ನಾನು ನಿಲ್ಲಬಹುದು, ನನ್ನ ನಿಜ ಸ್ವರೂಪದಲ್ಲಿ ನಾನು ನಿಲ್ಲಬಹುದು. ನಿಜದ ಅದು ಗುರು ತಿಳಿದೇ ಇದ್ರೂ ಕೂಡ ಅಂತ ನಿಜ ಸ್ವರೂಪ, ಅಂತ ಆನಂದ ಸ್ವರೂಪ ಅದು ನಿನ್ನ ಒಳಗಿದೆ. ಮ್ಯಾಲ ಮುಚ್ಚಿರುವ ಈ ಪ್ರಪಂಚದ ಭ್ರಾಂತಿ ಏನಿದೆಯಲ್ಲ, ಇದು ಮಿಥ್ಯಾತ್ವ ಏನಿದೆಯಲ್ಲ, ಈ ಭ್ರಮೆ ಏನಿದೆಯಲ್ಲ, ಈ ಭ್ರಮೆ ತೆಗಿಬೇಕಾಗ್ತದಂತ ಅರ್ಥ. ಇದಕ್ಕೆ ವೇದಾಂತದ ಪಾರಿಭಾಷಿಕ ಶಬ್ದ ಇದೆ, ಭ್ರಾಂತಿ ಅಂತ ಅರ್ಥ. ಏನ್ ಶಬ್ದ? ಭ್ರಾಂತಿ. ಈ ಭ್ರಾಂತಿಯ ಮೂಲಕವಾಗಿ ನನಗೆ ಆನಂದದ ಆವಿರ್ಭಾವ ಆಗ್ತಾ ಇಲ್ಲ. ಭ್ರಾಂತಿ ಅಂದ್ರೆ ಏನು? ಇರುವುದು ಒಂದು, ತಿಳಿದುಕೊಳ್ಳೋದು ಇನ್ನೊಂದು. ಇದಕ್ಕೇನಂತಾರೆ? ಇರುವುದು ಹಗ್ಗ, ತಿಳ್ಕೊಂಡದು. ಈ ಭ್ರಾಂತಿನೇ ನನಗೆ ದುಃಖಕ್ಕೆ ಕಾರಣ. ಇರುವುದು ಏನು ಅಂತಂದ್ರೆ ಸಚ್ಚಿದಾನಂದ ಸ್ವರೂಪ ನಾನು. ತಿಳ್ಕೊಂಡದೇನು? ನಾನು ಅಸತ್ಯ, ಜಡ, ದುಃಖ, ಸಂಸಾರಿ, ಸುಖಿ, ದುಃಖಿ ಇದೆಲ್ಲ ತಿಳ್ಕೊಂಡ್ಬಿಟ್ಟೆ ನಾನು. ಮತ್ತೇನೋ ಇದರಿಗಿಂತ ವಿಪರೀತ ತಿಳ್ಕೊಂಡ್ಬಿಟ್ಟೆ.
ಇದಕ್ಕೆ ವಿಪರೀತ ಭಾವನಾ ಅಂತ ಕರೀತಾರೆ. ವಿಪರೀತ ಭಾವನಾ ಶಬ್ದಕ್ಕೆ ಲಕ್ಷಣ ಏನಪ್ಪಾ ಅಂತಂದ್ರೆ ದೇಹಾದಿ ಪ್ರಪಂಚವೇ ಸತ್ಯ ಅಂತ ಅನ್ನೋದಕ್ಕೆ ಏನಂತಾರೆ ಇದಕ್ಕೆ ಎಷ್ಟು ಹೊರಗೆ ಬಂದೇವು ನೋಡಿ, ಎಷ್ಟು ಹೊರಗೆ ಬಂದೇವು. ಈ ದೇಹಾದಿ ಪ್ರಪಂಚವೇ ಸತ್ಯ ಅಂತ ಏನಂಗಲ್ಲ, ಇದೇ ವಿಪರೀತ ಭಾವನಾ ಅಂತ ಅರ್ಥ. ಇನ್ನೊಂದು ಭಾವನಾ ಇದೆ, ಅದು ಸಂಶಯ ಭಾವನಾ. ಈಗ ವಿಪರೀತ ಭಾವನಾ ಗೊತ್ತಾಯ್ತಲ್ಲ, ಅಂದ್ರೆ ವಿಪರೀತ ಬುದ್ಧಿಗೂ ವಿಪರೀತ ಭಾವನಾ ಕಹಿಯೇ ಅಂತ ಹೇಳ್ಯಾರೋ. ವಿಪರೀತ ಬುದ್ಧಿಗೆ ವಿಪರೀತ ಭಾವನಾ ಅಂತ ಕರೀತಾರೆ. ಮತ್ತೊಂದು ಸಂಶಯ ಭಾವನಾ ಅಂತ ಅರ್ಥ. ನಾನು ಹೆಂಗದು ಅಷ್ಟ ಆನಂದ ಆಗಕ್ಕೆ ಸಾಧ್ಯ? ಏನು ಉಂಟಾಯ್ತು? ಸಂಶಯ. ಆ ಬ್ರಹ್ಮ ಎಲ್ಲಿ, ನಾನೆಲ್ಲಿ? ನಾನು ಹೆಂಗೆ ಬ್ರಹ್ಮ ಆಗಕ್ಕೆ ಸಾಧ್ಯ? ನನಗೆ ಜೋಳ ಮಾಡಕ್ ಬರಂಗಿಲ್ಲ, ರಾಗಿ ಮಾಡಕ್ ಬರಂಗಿಲ್ಲ, ನೀರು ಮಾಡಕ್ ಬರಂಗಿಲ್ಲ, ಹೂವು ಮಾಡಕ್ ಬರಂಗಿಲ್ಲ, ನಾನು ಹೆಂಗೆ ಬ್ರಹ್ಮ ಆಗ್ತೀನಿ? ಇಂಥವೆಲ್ಲವನ್ನ ಕಲುಷಿತ ವಿಚಾರಗಳಿಂದ ಇನ್ನೂ ಸಣ್ಣವನಾಗ್ತಾನಿವ ಅಂತ ಅರ್ಥ. ಇದು ಎಲ್ಲವನ್ನೂ ಮಾಡಿರೋನು ನೀನೇ, ಆದ್ರೆ ನಿನಗ ಅದರ ಅರಿವಿಲ್ಲ. ಈ ವ್ಯಷ್ಟಿ ಸರಿ ಶರೀರದಿಂದ ಮಾಡಕ್ಕೆ ಸಾಧ್ಯ ಇಲ್ಲ. ಯಾವುದು ಈ ಗಿಡ ಮರ ನೀರ ಮಣ್ಣ ಇದು ಈ ವ್ಯಷ್ಟಿ ಶರೀರದಿಂದ ಮಾಡಕ್ಕೆ ಸಾಧ್ಯ ಇಲ್ಲ. ನಿನಗೇನು ಭಾವನೆ ಅಂದ್ರೆ ಇದರಿಂದ ಆಗ್ಬೇಕಪ್ಪ. ಇದಕ್ಕೆ ವಿಪರೀತ ಭಾವನಾ ಅಂತಾರೆ, ಇದಕ್ಕೆ ಸಂಶಯ ಭಾವನಾ ಅಂತ ಕರೀತಾರೆ. ಇದರ ಒಳಗ ಸಿಕ್ಕು ನಾನಾ ರೀತಿಯ ನಿಕೃಷ್ಟ ಯೋನಿಗಳಲ್ಲಿ ನೀನು ಹೋಗಾಕ ಕಾರಣೀಭೂತ. ಯಾಕಂದ್ರೆ ಮೂಲ ವಸ್ತುನೇ ನೀನು ಮರೆತು ಬಿಟ್ಟಿ ಅಂತ ಅರ್ಥ. ಇದನ್ನೇ ತಿಳಿಸುವುದಕ್ಕೆ ನಿಜವಾದ ವೇದಾಂತ ಅಂತ ಕರೀತಾರೆ. ಏನ್ ತಿಳಿಸೋದಕ್ಕ? ಸಚ್ಚಿದಾನಂದ ಸ್ವರೂಪ ನಾನಿದ್ದೇನೆ ಅಂದ್ರ ಆ ಪರಬ್ರಹ್ಮ ವಸ್ತುನೇ ನಾನಿದ್ದೇನೆ, ನೀನೇ ಎಲ್ಲ ಮಾಡೋನು. ಆದ್ರೆ ನೀನ್ ಎಲ್ಲ ಮಾಡೋನು ಸರಿ, ಆದ್ರೆ ಈ ವ್ಯಕ್ತಿ ಶರೀರದಿಂದ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶರೀರ ಬೇಕಾದ ವಿರಾಟ ಶರೀರ. ಹ್ಯಾಂಗ ನಮಗ ಸ್ಥೂಲ ಸೂಕ್ಷ್ಮ ಮತ್ತೆ ಈ ಮೂರು ಶರೀರ ಅದಾವಲ್ಲ, ಹಾಗೆ ಪರಬ್ರಹ್ಮ ವಸ್ತುವಿಗೆ ಕೂಡ ಮೂರು ಶರೀರಗಳು. ವಿರಾಟ, ಹಿರಣ್ಯಗರ್ಭ, ಅವ್ಯಾಕೃತ, ಇವೇ ಮೂರು ಶರೀರಗಳು. ಅಂತ ಶರೀರ ಪಡೆದಾಗ ಆ ಶರೀರ ಪಡೆಯಕ್ಕೆ ಹೊಂಟಿದೆಯುವ ಈ ಶರೀರನ್ನ ಬಿಟ್ಟು, ಈ ಶರೀರ ಅಂದ್ರೆ ಈ ಪಂಚಮಹಾಭೂತಾತ್ಮಕ ಶರೀರನ ಬಿಟ್ಟು ಯಾವ ಶರೀರ ಪಡೆಯಕ್ಕೆ ಹೊಂಟಿದೆ ಇವಾಗ? ವಿರಾಟ, ಹಿರಣ್ಯ ಗರ್ಭ ಮತ್ತು ಅವ್ಯಾಕೃತ. ಇದು ಈಶ್ವರನಿಗೆ ಇರುವ ಮೂರು ಶರೀರಗಳು. ನಾವು ಎಲ್ಲಿಂದ ಹೊರಗೆ ಬಂದಿದ್ದೇವೆ ಅಂತಂದ್ರೆ ಹಿರಣ್ಯ ಗರ್ಭ ಸಮವರ್ತತಾದಿ. ಋಗ್ವೇದ ಹೇಳ್ತದ, ನೀನು ಎಲ್ಲಿಂದ ಹೊರಗೆ ಬಂದಿದ್ದ ಮನುಷ್ಯನೇ ಅಂತಂದ್ರೆ ಭಗವಂತನ ಹಿರಣ್ಯ ಗರ್ಭದಿಂದ. ಗರ್ಭ ಶಬ್ದ ಮೇಲೆ ಗೊತ್ತಿದೆಯಲ್ಲ, ಗರ್ಭಧಾರಣೆ ಮಾಡ, ಅದರಿಂದ ನೀ ಹೊರಗೆ ಬಂದಿದೆ ಅಂತ ಅರ್ಥ. ಹಿರಣ್ಯ ಗರ್ಭ ಸಮವರ್ತತಾದಿ. ಬಹಳಷ್ಟು ಮುಂದೆಲ್ಲ ಹೇಳ್ಕೊಂಡ್ ಬಂದಿದ್ದಾರೆ ಅವರು. ಇಲ್ಲಿ ಹೇಳುವ ತಾತ್ಪರ್ಯ ಏನಂತಂದ್ರೆ ಈ ವ್ಯಷ್ಟಿ ಭಾವನ್ನ ಬಿಟ್ಟು ಬಿಡು, ಸಮಷ್ಟಿಯಲ್ಲಿ ನಿನ್ನ ನೆಲೆ ನಿಲ್ಲು. ಹಾಗಾದ್ರೆ ನೀನು ಹೋಗಿ ಅದಕ್ಕೆ ಹೋಗಿ ಸೇರ್ತಿ. ಇಲ್ಲ ಆದ್ರೆ ಇದು ಏನಿದೆ ಅಂದ್ರೆ ಇದು ಒಂದು ಮಧ್ಯ ಬಿಂದು. ಇದು ಮನುಷ್ಯ ಜನ್ಮ ಅಂತ. ಎಡಗಡೆ ಎಲ್ಲ ಏನಿದೆ ಅಂತಂದ್ರೆ ನೋವಿದೆ, ದುಃಖ ಇದೆ, ವ್ಯಥೆ ಇದೆ, ನರಕಿದೆ, ಮತ್ತೆ ಏನೇನಿದೆ ಎಲ್ಲ ಅಕ್ಷರ ಇದೆ ಅಂತ ಅರ್ಥ. ಬಲಗಡೆ ಏನಿದೆ ಅಂತಂದ್ರೆ ಅಕ್ಷರ ಇದೆ, ಪರಬ್ರಹ್ಮ ವಸ್ತು ಇದೆ, ಆನಂದದ ಸಾಗರ ಇದೆ. ಅದಕ್ಕೆ ಶಾಸ್ತ್ರಗಳಲ್ಲಿ ಎರಡೂ ನಿನ್ನ ಮುಂದೆ ಇಟ್ಟಿದೇವಪ್ಪ, ಮತ್ತೆ ನೀ ಯಾವ ಕಡೆ ಹೋಗ್ತಿ ಹೋಗು.
ದೇಹಾದಿ ಪ್ರಪಂಚಲವು ಬಲಕ್ಕಿದ್ದಂಗ ಪರಬ್ರಹ್ಮ ವಸ್ತುವಿನ ಪಾರಮಾರ್ಥ ತತ್ವ ಎಲ್ಲವೂ ಎಡಗಡೆ ಇದ್ದ ಹಾಗೆ. ಸುಮ್ಮನೆ ಉದಾಹರಣೆ, ಅದಕ್ಕೆ ಎಡಕ್ಕೂ ಇಲ್ಲ ಬಲಕ್ಕೂ ಇಲ್ಲ, ನಿಮಗೆ ತಿಳಿದೆ ಅಂತ ತಿಳ್ಕೊಂಡು. ಶ್ರೇಯಂಚ ಪ್ರೇಯಂಚ ಮನುಷ್ಯ ಮೇತಸ್ಥೋ ಸಂಪರಿತ್ಯ ವಿವಿನಕ್ತಿ ಧೀರಾಹ. ಅನ್ಯತ್ರ ಉಪನಿಷತ್ ಹೇಳ್ತು, ಇವು ಎರಡೂ ನಿನ್ನ ಮುಂದೆ ಇದೆ, ಒಂದು ಶ್ರೇಯ ಮಾರ್ಗ ಮತ್ತೊಂದು ಪ್ರೇಯ ಮಾರ್ಗ. ಶ್ರೇಯ ಮಾರ್ಗ ಅಂದ್ರೆ ಪಾರಮಾರ್ಥದ ಮಾರ್ಗ, ಅಧ್ಯಾತ್ಮದ ಮಾರ್ಗ, ಮೋಕ್ಷದ ಮಾರ್ಗ. ಪ್ರೇಯ ಮಾರ್ಗ ಅಂದ್ರೆ ಭೋಗದ ಮಾರ್ಗ, ಬಂಧನದ ಮಾರ್ಗ, ಸಂಸಾರದ ಮಾರ್ಗ. ಮನುಷ್ಯ ಮೇತತ್ ಸ್ಥೌ ಅಂದ್ರೆ ಇವೆರಡೂ ನಿನ್ನ ಎದುರುಗಡೆ ಇವೆ. ಸಂಪರಿತ್ಯ ವಿವಿನಕ್ತಿ ಧೀರಾಹ ಅಂದ್ರ ಯಾವನು ಧೀರನಾಗಿದ್ದಾನ ಅಂದ್ರ ಈ ವಿಷಯಾಗಿದೆ ಮನಸ್ಸು ಸೋಲದ ಹಾಗೆ ಯಾವದಾನ ಅವ ಎರಡೂ ಬೇರೆ ಪಡಿಸ್ತಾನಂತ. ಇದರ ದಾರಿ ಇದಕ್ಕ, ಇದರ ದಾರಿ ಇದಕ್ಕಂತ ಬೇರೆ ಪಡಿಸಿ ಅವ ಶ್ರೇಯೋ ಮಾರ್ಗವನ್ನ ಗ್ರಹಣ ಮಾಡ್ತಾನ ಮಾತನ್ನ ಉಪನಿಷತ್ಗಳಲ್ಲಿ ಸ್ಪಷ್ಟವಿದೆ ಅಂತ ಅರ್ಥ. ನಾವು ಪ್ರಸ್ತುತಿ ವಿಷಯ ಚಿಂತನೆ ಮಾಡ್ತಾ ಇದ್ದೆವು. ಮೊದಲನೇ ಶ್ಲೋಕದ ಸಾರ ಸಗಟ ಸಾರ ಏನು ಅಂತಂದ್ರೆ ಇಷ್ಟೇ ಸಾರ. ಅದು ಅಂತ ಒಂದು ಅಚಿಂತ್ಯ ಶಕ್ತಿ ನಾನು ಇದ್ದೇನೆ. ನಾ ಏನಿದ್ದೇನೆ? ಅಚಿಂತ್ಯ ಶಕ್ತಿ ಅಂತಂದ್ರೆ ನಾನು ಆತ್ಮ ಸ್ವರೂಪವಾಗಿದ್ದೇನೆ. ಇಷ್ಟ ಅಂದ ಬಳಿಕ ಇದರ ಹಿನ್ನೆಲೆ ಏನೇನಿದೆ ನೋಡಿ. ನಾನು ಆತ್ಮ ಸ್ವರೂಪ ಆಗಿದ್ದೇನೆ, ಇದು ಸ್ಮರಣೆ ಆಯ್ತದ. ಏನ ಸ್ಮರಣೆ ಮಾಡ್ಕೋಬೇಕು? ನಾನು ಆತ್ಮ ಸ್ವರೂಪನಾಗಿದ್ದೇನೆ ಅಂತ ಈ ಸ್ಮರಣೆಯ ಗರ್ಭದಲ್ಲಿ ಏನು ಅಡಿಯಾಗ? ಈ ಸ್ಮರಣೆಯ ಗರ್ಭದಲ್ಲಿ ನನಗ ಹುಟ್ಟಿಲ್ಲ, ಸಾವಿಲ್ಲ. ನಾನು ಹೆಣ್ಣುನೂ ಅಲ್ಲ, ಗಂಡನೂ ಅಲ್ಲ, ನಾನು ಶ್ರೀಮಂತನೂ ಅಲ್ಲ, ಬಡವನೂ ಅಲ್ಲ. ಇದೆಲ್ಲ ಸಿದ್ಧಾಂತ ಬಿಂದುದಾಗ ಹೇಳ್ಕೊಂಡು ಬಂದಿದೆ ನಾವು. ಅದು ಓದ್ರಿ ನೀವು ಪುಸ್ತಕ ತೊಗೊಂಡು ಸಣ್ಣದು, ಆ ಸಿದ್ಧಾಂತ ಬಿಂದುದಾಗ ಎಲ್ಲ ಹೇಳ್ಕೊಂಡ್ಬಂದ. ನಿನಗ ತಾಯಿ ಇಲ್ಲ, ತಂದೆ ಇಲ್ಲ, ನಿನಗೆ ವರ್ಣಿಲ್ಲ, ಈ ಯಾವೂ ಇಲ್ಲ. ಯಾವೂ ಇಲ್ಲದೆ ಇದ್ದಾಗ ನಿನಗ ರಾಗಿ ಮಾಡಕ್ ಬರ್ತದೆ, ಗೋಧಿ ಮಾಡಕ್ ಬರ್ತದೆ, ಜೋಳ ಮಾಡಕ್ ಬರ್ತದೆ. ಎಲ್ಲಿ ಹೋಗಿ ಸೇರಿದಾಗ ಆ ಪರಬ್ರಹ್ಮ ವಸ್ತುವಿನಲ್ಲಿ ಸೇರಿದಾಗ ನಿನಗೆಲ್ಲ ಮಾಡಕ್ ಬರ್ತದೆ. ನೀನು ಬೇರೆ, ಪರಬ್ರಹ್ಮ ವಸ್ತು ಬೇರೆ ಎಂಬುದು ಇಲ್ಲ. ಇದು ವೇದಾಂತದ ಸಿದ್ಧಾಂತ ಇದೆ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾಹ. ಮಿಥ್ಯ ಅಂದ್ರೆ ಜಗನ್ ಅಂದ್ರೆ ಜಗತ್, ಮಿಥ್ಯ ಅಂದ್ರೆ ತೋರಿ ಅಡಗೋದು, ಸ್ವಪ್ನ, ಕನಸ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾಹ. ಜೀವೋ ಬ್ರಹ್ಮೈವ ನ ಪರಾಹ. ಈ ಜೀವಾತ್ಮ ಮತ್ತು ಪರಮಾತ್ಮ ಇಬ್ರು ಬೇರೆ ಅಲ್ಲ. ಮತ್ತು ಬೇರೆ ಕಾಣ್ತಾರ ಅಂದ್ರೆ ಉಪಾಧಿ ಮೂಲಕವಾಗಿ ಕಾಣ್ತಾರ. ಯಾವ ಉಪಾಧಿ? ಜೀವನಿಗೆ ಯಾವ ಉಪಾಧಿ? ಜೀವನಿಗೆ ಯಾವ ಉಪಾಧಿ? ಮತ್ತೆ ಹಿಂದೆ ಹೋಗ್ಬೇಕಾಯ್ತು ನಾವು. ಜೀವನಿಗೆ ಯಾವ ಉಪಾಧಿ? ಜೀವ ಯಾಕಾದ? ಜೀವನಿಗೆ ಜೀವ ಯಾಕಾದ? ಉಪಾಧಿ ಮೂಲಕವಾದ. ಹಂಗಾದ್ರೆ ಜೀವನ ಉಪಾಧಿ ಯಾವುದು? ಜೀವನ ಉಪಾಧಿ ಯಾವುದು? ಅಜ್ಞಾನ. ಇದಕ್ಕೆ ಅವಿದ್ಯಾ ಅಂತ ಕರೀತಾರೆ. ಇದು ಜೀವನಿಗೆ ಉಪಾಧಿ ಇದೆ. ಈಗ ಘಟಾಕಾಶ ಆಗಬೇಕಾದ್ರೆ ಆಕಾಶಕ್ಕೆ ಯಾವ್ದು ಉಪಾಧಿ ಆಯ್ತು? ಈಗ ಘಟಾಕಾಶ ಅಂತ ನಾವು ಅನ್ಬೇಕಂದ್ರೆ ಆಕಾಶಕ್ಕೆ ಯಾವ್ದು ಉಪಾಧಿ ಆಯ್ತು? ಘಟ ಆಕಾಶ ಉಪಾಧಿ ಆಯ್ತು. ಘಟ ಉಪಾಧಿ ಆಯ್ತು. ಆಕಾಶಕ್ಕೆ ನಾವು ಘಟ ಆಕಾಶ ಅಂದೇವಪ್ಪ. ಘಟ ಆಕಾಶ ಅನ್ಬೇಕಾದ್ರೆ ಏನು ಉಪಾಧಿ ಆಯ್ತು? ಘಟ ಉಪಾಧಿ ಆಯ್ತು. ಮತ್ತೆ ಘಟ ಇಲ್ಲ ಅಂದ್ರೆ ಮಹಾಕಾಶ. ಹಾಗೆ ಅವಿದ್ಯೆ ಇಲ್ಲ ಅಂತಂದ್ರೆ ಇವ ಪರಬ್ರಹ್ಮ.
ಅರ್ಥ ಆಯ್ತಾ? ಅವಿದ್ಯೆ ಇಲ್ಲಂದ್ರೆ ಈ ಅವಿದ್ಯೆನೇ ಉಪಾಧಿ. ಉಪಾಧಿ ಅಂದ್ರೆ ಏನು ಅಂತಂದ್ರೆ ಇದ್ದ ವಸ್ತುವನ್ನ ಸಣ್ಣದು ಮಾಡಿ ತೋರಿಸ್ತದೆ. ಸ್ವರೂಪದಲ್ಲಿ ಪ್ರವೇಶ ಆಗದೆ ತಾನೊಂದಾಕಾರವಾಗಿದ್ದು ಅನ್ಯ ಬೇರೆ ಪಡಿಸುವುದಕ್ಕೆ ಉಪಾಧಿ ಅಂತ ಕರೀತಾರೆ. ಉಪಾಧಿ ಅಂದ್ರೆ ಏನು? ಸ್ವರೂಪದಲ್ಲಿ ಪ್ರವೇಶ ಆಗದೆ ಅಂದ್ರೆ ಏನು? ಆತ್ಮ ಇದೆ, ಆತ್ಮನಿಗೆ ಉಪಾಧಿ ಆಯ್ತು, ಉಪಾಧಿ ಆದ್ರೆ ಜೀವ ಅದ, ಇದ್ರ ಪ್ರವೇಶ ಆಗಕ್ಕೆ ಬರಲ್ಲ ಅವನಿಗೆ. ಸ್ವರೂಪದಲ್ಲಿ ಪ್ರವೇಶ ಆಗದೆ ತಾನೊಂದು ಆಕಾರವಾಗಿದ್ದು, ಉದಾಹರಣೆಗೆ ಹೇಳ್ತಾರವರು, ತಾನೊಂದು ಬೇರೆನಿದೆ, ಅನ್ಯ ಬೇರೆ ಪಡಿಸುವುದೇ ಉಪಾಧಿ. ಅದು ಬೇರೆ ಇದು ಬೇರೆ ಅಂತ ಮಾಡಿ ತೋರಿಸ್ತದಲ್ಲ, ಇದಕ್ಕೇನಂತಾರೆ? ಉಪಾಧಿ ಅಂತ. ಈಗ ನಾವು ಇಲ್ಲಿ ಕುಂತಿದ್ದೆವು, ಇದು ಎಲ್ಲ ಸುತ್ತೆಲ್ಲ ಗಾಡಿ ಬಂದದ, ಇದಕ್ಕೆ ಮಠ ಆಕಾಶ ಅಂತ ಕರೀತಾರೆ. ಇದಕ್ಕೆ ಯಾವ ಆಕಾಶ ಅಂತಾರೆ? ಮಠ ಆಕಾಶ ಅಂತ ಕರೀತಾರೆ. ಮಹಾಕಾಶನ ಮಠ ಆಕಾಶ ಆಯ್ತು, ಮತ್ತೊಂದು ಆಕಾಶ ಮಠ ಆಕಾಶ ಆಯ್ತು. ಮಹಾಕಾಶನ ಏನಾಯ್ತು? ಮಠ ಆಕಾಶ ಆಯ್ತು. ಮಠ ಇಲ್ಲ, ಮಠ ಆಕಾಶ ಇಲ್ಲ. ಮಠ ಮಾಡಿದಿನಲ್ಲ ಆಕಾಶ ಬಂತು, ಏನು ಮೊದಲೇ ಆಕಾಶ ಇತ್ತು? ಮಠ ಮಾಡೋಕ್ಕಿಂತ ಮೊದಲು ಇತ್ತು, ಮಠ ಬಿದ್ದ ಬಳಿಕೂ ಇದೆ. ಹಾಗೆ ಆ ಪರಬ್ರಹ್ಮ ವಸ್ತು ಜೀವ ಬರೋಕ್ಕಿಂತ ಮೊದಲು ಇದ್ದ, ಜೀವ ಬಂದ ಮೇಲೂ ಅದಾನ, ಜೀವ ಹೋದ ಮೇಲೂ ಅದಾನ. ಹೀಗೆ ಜೀವ ಯಾವಾಗ ಹೋಗ್ತಾನೆ? ನೋಡ್ರಿ, ಮತ್ತೆ ತಪ್ತಾ ಇದೆ. ಜೀವ ಯಾವಾಗ ಹೋಗ್ತಾನೆ? ಯಾರು ಹೇಳಿದ್ರಿ? ಸರಿ. ಜೀವ ಯಾವಾಗ ಹೋಗ್ತಾನ? ಅಜ್ಞಾನ ಇದೆ ಅಂತ ತಿಳ್ಕೊಂಡು ಜೀವನ, ಅಜ್ಞಾನ ಇಲ್ಲ ಅಂದ್ರೆ ಜೀವ ಇಲ್ಲ. ಜೀವ ಯಾವಾಗ ಹೋಗ್ತಾನ ಅಂತಂದ್ರೆ ಅಜ್ಞಾನ ಹೋದಾಗ ಜೀವ ಹೋಗುತ್ತಾನೆ. ಇಷ್ಟೇ ಉತ್ತರ. ಏನ ಅರ್ಥ ಆಯ್ತಾ? ಜೀವ ಯಾವಾಗ ಹೋಗ್ತಾನ? ಅಜ್ಞಾನ ನಿವೃತ್ತಿ ಆಯ್ತಪ್ಪ ಅಂದ್ರೆ ಜೀವ ಎಂಬುವ ಭಾವನೆನೇ ಇಲ್ಲ. ಹಂಗಂತಕೊಂಡು ದೇಹ ಹೋಗ್ತದಲ್ಲ, ಮತ್ತೆ ದೇಹ ಯಾವಾಗ ಹೋಗ್ತದ? ಇಷ್ಟೇ ವ್ಯತ್ಯಾಸ. ದೇಹ ಯಾವಾಗ ಹೋಗ್ತದ? ಪ್ರಾರಬ್ಧ ಮುಗಿದಾಗ ದೇಹ ಹೋಗ್ತದ. ಜೀವ ಯಾವಾಗ ಹೋಗ್ತದ? ಅಜ್ಞಾನ ಹೋದಾಗ ಜೀವ ಹೋಗ್ತದ. ಈಗ ನಿಮ್ಗೆ ಗುರ್ತಾಯ್ತು. ಜೀವ 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 ಹೋಗಾದು ಬೇಕೋ ಏನು ಜೀವ ಇರಾದು ಬೇಕೋ? ಅರ್ಥ ಆಯ್ತಾ? ಏನ್ ಮಾಡ್ಬೇಕು? ಪರಮಾತ್ಮನಿಗೆ ಕೇಳ್ರಿ, ಪರಮಾತ್ಮ ನನ್ನ ಜೀವ ಹೋಗ್ಲಿ ಅಂತ ಕೇಳ್ರಿ. ಹಂಗಂತ ನೀವು ಸಹಿತೀರಂತ ಹಂಗ ಅರ್ಥ ಅಲ್ಲ ಇದಕ್ಕೆ. ಇದಕ್ಕೆ ಶಬ್ದಕ್ಕೆ ಏನ್ ಅರ್ಥ ಆಗ್ತದ? ಅಜ್ಞಾನನ ತೊಲಗಿಸು, ಇಲ್ಲದ ಹಾಗೆ ಮಾಡು. ನನ್ನ ಜೀವ ಹೋಗ್ಲಿ ಶಬ್ದಕ್ಕೆ ಅರ್ಥ ಏನಿದೆ? ಅಜ್ಞಾನ ಹೋಗ್ಲಿ ಅಂತ ಅರ್ಥ. ನಾವು ಲೌಕಿಕದಲ್ಲಿ ಶಬ್ದ ಬಳಸ್ತಿದ್ರು, ಬಹಳ ಅಪಭ್ರಂಶ ಶಬ್ದದು, ಬಹಳ ತಪ್ಪ ಶಬ್ದದು. ಏನಂತ? ಜೀವ ಹೋಯ್ತು ಅಂತಂತು. ಜೀವ ಹೋಗಿಲ್ಲ, ಅವನು ಶರೀರ ಹೋಗ್ಯಾರ. ಶರೀರ ಯಾಕೆ ಹೋಯ್ತು? ಹಂಗಾದ್ರೆ ಜೀವ ಎಲ್ಲಿ ಹೋದ? ಅವನು ಶರೀರ ಬಿತ್ತಲ್ಲಪ್ಪ, ಹಂಗಾರೆ ಜೀವ ಎಲ್ಲಿ ಹೋದ? ಈಗ ಅವ ಸತ್ತಪ್ಪ, ಅವ ಶರೀರ ಬಿದ್ದಿತ್ತು, ಅವನೊಳಗೆ ಜೀವ ಎಲ್ಲಿ ಹೋಯ್ತದ? ಇನ್ನೊಂದು ಶರೀರ ಅನ್ಬಾರ್ದು. ಅವನ ಗುಣಕ್ಕೆ ತಕ್ಕ ಹಾಗೆ, ಅವನ ವಾಸನಕ್ಕೆ ತಕ್ಕ ಹಾಗೆ, ಅವನ ಸಂಸ್ಕಾರಕ್ಕೆ ತಕ್ಕ ಹಾಗೆ ಬೇರೆ ಶರೀರದಲ್ಲಿ ಪ್ರವೇಶ ಇದೆ. ಈ ಪ್ರವೇಶ ಆದ ಜೀವ ಯಾವಾಗ ಸೈತಾನ? ಈಗ ನಿಮ್ಗೆ ಗೊತ್ತಾಯ್ತು. ಬಹಳ ಸಂತೋಷ. ಬಳಿಕ ನಾವು ಇವತ್ತಿನ ವಿಷಯಕ್ಕೆ ಪ್ರಸ್ತುತ ಬರೋಣ. ಎಲ್ಲ ಶ್ಲೋಕಗಳನ್ನು ನಾವು ಆವೃತ್ತಿ ಮಾಡಿ ಎಲ್ಲರೂ ಹಿಂದಂತ. ಪ್ರಾತಃ ಸ್ಮರಾಮಿ ಹೃದಿ ಸಂಸ್ಫುರದಾತ್ಮತತ್ವಂ
ಸಚ್ಚಿತ್ಸುಖಂ ಪರಮಹಂಸಗತಿಂ ತುರೀಯಂ ಯಸ್ವಪ್ನಜಾಗರ ಸುಷುಪ್ತಿಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಳಮಹಂ ನ ಚ ಭೂತಸಂಗಃ ಪ್ರಾತರ್ಭಜಾಮಿ ಮನಸೋ ವಚಸಾಮಗಮ್ಯಂ ವಾಚೋ ವಿಭಾಂತಿ ನಿಖಿಲಾ ಯದನನುಗ್ರಹೇಣ ಯಂ ನೇತಿ ನೇತಿ ವಚನೈರ್ನಿಗಮೋ ಅವೋಚುಃ ತಂ ದೇವದೇವಮಜಮಚ್ಯುತ ಮಾಹುರರ್ಘ್ಯಂ ಪ್ರಾತರ್ನಮಾಮಿ ತಮಸಃ ಪರಮಾರ್ಕವರ್ಣಂ ಪೂರ್ಣಂ ಸನಾತನ ಪದಂ ಪುರುಷೋತ್ತಮಾಖ್ಯಂ ಯಸ್ಮಿನ್ನಿದಮ ಜಗದಶೇಷಮಖಂಡಮೂರ್ತೌ ರಜ್ವಾಭುಜಂಗಂ ಇವ ಪ್ರತಿಭಾತಿ ತಂ ವೈ ಶ್ಲೋಕತ್ರಯಮಿದಂ ಪುಣ್ಯಂ ಲೋಕತ್ರಯ ವಿಭೂಷಣಂ ಪ್ರಾತಃ ಕಾಲೇ ಪಠೇದ್ಯಸ್ತು ಸಗಚ್ಚಿತ್ ಪರಮಂ ಪದಂ. ಎರಡನೇ ಶ್ಲೋಕವನ್ನು ಕುರಿತು ನಾವು ಇವತ್ತು ಚಿಂತನೆ ಮಾಡಕ್ಕೆ ಹೊರಟಿದ್ದೆವು. ತಾವೆಲ್ಲರೂ ಎರಡನೇ ಶ್ಲೋಕದ ಕಡೆಗೆ ಗಮನ ಹರಿಸಿ. ಇದು ಪ್ರತಿ ದಿವಸನೂ ಕೂಡ ತಾವು ಹಾಸಿಗೆಯಿಂದ ಎದ್ದ ಕೂಡಲೇ ಆ ಸ್ಫುರಣ, ಆ ಸ್ಮರಣೆ ನಮಗೆ ಇದ್ದಿದ್ದಾದರೆ ಇದರ ಸಗಟ್ಟ ಸಾರೇನು ಅಂತಂದ್ರೆ, ನಾನು ಸಚ್ಚಿದಾನಂದ ಸ್ವರೂಪ ಆ ಪರಬ್ರಹ್ಮನೇ ಆಗಿದ್ದೇನೆ, ಇದು ಯಾವುದು ಸುಮ್ಮನೆ ನನ್ನ ಭ್ರಮೆ ಇದೆ ಅಂತ ಅರ್ಥ. ಭ್ರಮೆ ಶಬ್ದದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಸ್ವಲ್ಪ ಭ್ರಮೆಯನ್ನು ಕುರಿತು ಹೇಳಿ ಪ್ರಸ್ತುತ ಇವತ್ತಿನ ಎರಡನೇ ಶ್ಲೋಕವನ್ನು ಕುರಿತು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಭ್ರಮೆ ಅಥವಾ ಭ್ರಾಂತಿ ಎಂಬ ಶಬ್ದ ಇದೆ. ಭ್ರಾಂತಿ ಶಬ್ದದ ಅರ್ಥ ಏನು ಅಂತಂದ್ರೆ, ಇರುವುದು ಒಂದು, ತಿಳ್ಕೊಳ್ಳೋದು ಇನ್ನೊಂದು. ಇರುವುದು ಏನು ಅಂತಂದ್ರೆ ಸಚ್ಚಿದಾನಂದ ಸ್ವರೂಪವಾಗಿದ್ದೇನೆ ನಾನು. ತಿಳ್ಕೊಂಡದ್ದು ಏನು ಅಂತಂದ್ರೆ ಈ ದೇಹವೇ ನಾನಿದ್ದೇನೆ ಅಥವಾ ಸುಖಿ ದುಃಖಿ ನಾನಾಗಿದ್ದೇನೆ. ಈ ಭ್ರಾಂತಿ ಒಳಗ ಮೊದಲನೇದಿದೆ ಭೇದ ಭ್ರಾಂತಿ. ಮೊದಲನೇ ಯಾವುದು? ಭೇದ ಭ್ರಾಂತಿ ಅಂತ ಕರೀತಾರೆ. ಏನು ಭೇದ ಮಾಡಿದ ಅಂತಂದ್ರ, ಜಡ ಚೈತನ್ಯ ಭೇದ, ಜಡಗಳಲ್ಲಿ ಭೇದ, ಜಡ ಜೀವದಲ್ಲಿ ಭೇದ, ಜೀವಿಗಳಲ್ಲಿ ಭೇದ, ಈ ರೀತಿಯಾದ ಪಂಚಭೇದಗಳನ್ನ ಇವ ಅವಲಂಬ ಮಾಡಿದ. ಆ ಜೀವಿನೇ ಬೇರೆ, ನಾನೇ ಬೇರೆ. ಇದಕ್ಕೇನಂತಾರೆ? ಜೀವ ಭೇದ. ಅರ್ಥ ಆಗಿಲ್ಲ? ಇದು ಭ್ರಾಂತಿ ಅಂತ ಹೇಳ್ತಾರೆ. ಈಗ ನೀವು ಹೇಳ್ತೀವಿ, ಉದಾಹರಣೆಗೆ ಒಂದು ನಾಯಿ ಇದೆ ಮತ್ತು ನಾನಿದ್ದೀನಿ. ನಾನು ಜೀವಾತ್ಮ, ನಾಯಿ ಒಂದು ಪಶು ಅಲ್ಲ, ನಾಯಿ ಪಶು. ಅದರಾಗೂ ಜೀವಿದೆ. ಇಲ್ಲೇನಾದ್ರಾಗ ಜೀವ ಇದೆ, ನನ್ನೊಳಗೂ ಜೀವಿದೆ. ಜೀವಿಗಳಲ್ಲಿ ಭೇದ ಮಾಡಿದಲ್ಲ, ಇದೇ ಭ್ರಾಂತಿ. ಈಗ ನೀವು ಹೇಳಿ, ಯಾಕೆ ಭೇದ ಮಾಡಬಾರ್ದು? ಭೇದ ಯಾಕೆ ಮಾಡಬಾರ್ದು?
ಅದರಾಗೂ ಜೀವಿದೆ, ನನ್ನಲ್ಲೂ ಜೀವಿದೆ, ಮತ್ತು ಭೇದ ಮಾಡ್ದಲ್ಲ ನಾನು, ಅದು ಪಶು, ನಾನೊಬ್ಬ ಮನುಷ್ಯ ಅಂತ ಭೇದ ಮಾಡಿದ್ರ. ಯಾಕೆ ಭೇದ ಮಾಡಿದಿ ಅಂತ ಹೇಳಿದ್ರೆ ಭ್ರಾಂತಿ. ಯಾಕೆ ಭೇದ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಭೇದ ಮಾಡ್ಬೇಕಂತ. ಏನಿದೆ ಅಂತಂದ್ರೆ ಆತ್ಮ ಅಲ್ಲಿ ಅದಾನ, ಮುಂದೆ ಆತ್ಮ ನನ್ನಲ್ಲಿ ಅದಾನ. ಆತ್ಮದೃಷ್ಟಿ ನೋಡಬೇಕೇ ವಿನಃ ಜೀವದೃಷ್ಟಿ ಅಥವಾ ದೇಹ ದೃಷ್ಟಿ ಇರಬಾರ್ದು. ಶಂಕರ ಆಚಾರ್ಯ ಹೇಳಿದ್ರು, ಕ್ರಿಯಾ ಅದ್ವೈತಂ ಮಾ ಕುರು. ಏನಂದ್ರ ನಾಯಲ್ಲೂ ಆತ್ಮ ಅದನ, ನನ್ನಲ್ಲಿ ಆತ್ಮ ಅದನ, ನಾನು ನಾಯಿ ಒಂದೇ. ಅರ್ಥ ಆಯ್ತಾ? ಇದು ಪಾರಮಾರ್ಥಿಕ ದೃಷ್ಟಿ ಅಂತಾರೆ. ಇದಕ್ಕೆ ಯಾವ ದೃಷ್ಟಿ ಅಂತಾರೆ ಇದಕ್ಕೆ? ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಅಷ್ಟೇ. ಇದು ನಾನು ಎಲ್ಲದರೊಳಗಿದ್ದೀನಿ ಇಲ್ಲ, ನಾನು ಅಂದ್ರೆ ನಾನು ಎಲ್ಲದರೊಳಗಿದ್ದೀನಿ. ಮತ್ತು ನಾಯಿ ಒಳಗಿದ್ದೇನು? ನಾಯಿಯಲ್ಲಿ ಏನು ಜೀವಿದೆಯಲ್ಲ, ನಾಯಿಯಲ್ಲಿ ಜೀವಿ ಹಂಗಾಯ್ತು? ಅದು ಅಜ್ಞಾನ, ಅಲ್ಲಿ ಅಜ್ಞಾನ. ಅದಕ್ಕೆ ಜ್ಞಾನ ಆಗಂಗಿಲ್ಲ, ಜೀವ ಹೋಗಂಗಿಲ್ಲ. ಅಲ್ಲಿ ನಮಗೆ ಜ್ಞಾನ ಆಗ್ತದ, ನಮ್ಮಲ್ಲಿ ಜೀವ ಹೋಗ್ತಾನ. ಮತ್ತು ಆ ಜೀವ ಏನಾಗ್ತದೆ, ಮತ್ತು ಆ ಜೀವ ಅದಕ್ಕೆ ಸಂಸ್ಕಾರ ಮತ್ತೊಂದು ಹೋಗ್ತಾನೆ. ನಮ್ಮದಂತ ಭಾಗ್ಯ ನೋಡ್ರಿ. ಜೀವನ ಇಲ್ಲ ಮಾಡುವ ಶಕ್ತಿ ಯಾರಲ್ಲಿದೆ? ನಮ್ಮ ಮನುಷ್ಯನಿಗೆ. ನಮಗಂತ ಭಾಗ್ಯ ಅವುಗಳಿಗಿಲ್ಲ. ಹಂಗೆ ಉಳ್ಕೊಂಡ ಅಂದ್ರೆ ಅದು ಮ್ಯಾಲಿನ ತೋಳ್ಕೊಂಡು ಹೋಯ್ತು ಅಂದ್ರೆ ಆವರಣ ಹೋಯ್ತು. ಯಾವುದು? ಈ ದೇಹದ ಹೋಯ್ತು, ಮತ್ತೊಂದರ ಹೋಯ್ತು. ಹಂಗೆ ಅಡ್ಡಾಡ್ತಿರ್ತದೆ. ಎಲ್ಲಿವರೆಗೆ? ಈ ಶರೀರ ಸಿಗುವವರೆಗೆ, ಜ್ಞಾನ ಆಗುವವರೆಗೆ. ಅರ್ಥ ಆಯ್ತಾ? ಈಗ ಅಲ್ಲಿ ಜೀವದನ, ಇಲ್ಲಿ ಜೀವನ. ಈ ಜೀವನಿಗೆ ಆ ಜೀವನಿಗೆ ಏನೂ ಭೇದಿಲ್ಲ. ನಾಯಿಯಲ್ಲಿರ್ಪಟ್ಟಂತಹ ಜೀವ, ಮನುಷ್ಯನಲ್ಲಿರ್ಪಟ್ಟಂತಹ ಜೀವ, ಇಬ್ಬರಿಗೂ ಏನೂ ಭೇದಿಲ್ಲ. ಯಾಕೆ ಭೇದಿಲ್ಲ? ಅಲ್ಲಿ ಆತ್ಮಾದನ, ಆ ಜೀವನಲ್ಲಿ ಆತ್ಮಾದನ, ನಮ್ಮ ಜೀವನಲ್ಲಿ ಕೂಡ ಆತ್ಮಾದನ. ಹಾಗಾಗಿ ಭೇದಿಲ್ಲ. ಮತ್ತು ನಾವು ಭೇದ ಮಾಡಿದೆವಲ್ಲ, ಇದೇ ಭ್ರಾಂತಿ. ಇದಕ್ಕೇನಂತಾರೆ? ಜೀವಿಗಳಲ್ಲಿ ಭೇದ ಭ್ರಾಂತಿ, ಜೀವದಲ್ಲಿ ಭೇದ ಭ್ರಾಂತಿ. ಶಂಕರ ಆಚಾರ್ಯ ಹೇಳಿದ್ರು, ಈಗ ಪಾರಮಾರ್ಥ ದೃಷ್ಟಿಯಿಂದ ನಾನೇನೂ ಒಂದೇ, ನಾನು ಒಂದೇ. ಅರ್ಥ ಆಯ್ತಾ? ಏನು ಒಂದೇ? ನಾನೇನೂ ಒಂದೇ, ನಾನು ಒಂದೇ. ನಮಗೆ ಯಾವ ದೃಷ್ಟಿ ಇರಬೇಕು? ಆತ್ಮದೃಷ್ಟಿ ಇರಬೇಕು. ಹಾಳಾದ ದೇಹ ದೃಷ್ಟಿ ಇರಬಾರ್ದು. ಹಾಳಾದ ಯಾವುದು? ಈ ಪ್ರಪಂಚ ದೃಷ್ಟಿ ಇರಬಾರ್ದು. ನಮಗೆ ಯಾವ ದೃಷ್ಟಿ ಇರಬೇಕು? ಅಲ್ಲಿ ಅದು ನನ್ನ ಸ್ವರೂಪ. ನಾಯಿನೂ ಕೂಡ ಯಾರ ಸ್ವರೂಪ? ನನ್ನ ಸ್ವರೂಪ, ಆತ್ಮ ಸ್ವರೂಪ. ನಾನು ಒಂದೇ, ನಾಯಿನೂ ಒಂದೇ ಅಂತ ತಿಳ್ಕೊಂಡು ಬಾ, ನಾನು ನಿಂತು ಊಟ ಮಾಡೋದಂತ ತಾಟ್ನಾಗ ಇಬ್ರು ಸೇರಿ ಊಟ ಮಾಡಿದ್ರೆ, ಇಬ್ರು ಸೇರಿ ತಾಟ್ನಾಗ ಊಟ ಮಾಡಿದ್ರೆ, ಯಾಕೆ ನಾನು ಅದು ಒಂದೇ ಅಲ್ಲ. ಊಟ ಮಾಡಿದ್ರೆ ಏನ್ ತಪ್ಪ? ಇಲ್ಲಿ ಕೇಳಿ, ಕ್ರಿಯಾ ಅದ್ವೈತಂ ಮಾ ಕುರು. ಶಂಕರ್ ಹೇಳಿದ್ರು, ಇದು ಕ್ರಿಯೆಯಲ್ಲಿ ಬರಬಾರದು, ಭಾವಾದ್ವೈತಂ ಕುರು. ನಿನ್ನ ಭಾವನೆ ಒಳಗೆ ಏನಿರಬೇಕು? ಆದ್ರ ಅದರ ಶರೀರ ಪಾಪದ ಶರೀರ. ಎದರದು? ನಾಯಿಯ ಶರೀರ ಏನಿದೆಯಲ್ಲ, ಅದು ಎದ್ರ ಶರೀರ? ನೀ ಪಾಪವನ್ನು ತಗೊಂಡು ಊಟ ಮಾಡ್ದಂಗ ಆಗ್ತದ. ಪಾಪ ಮತ್ತು ಪುಣ್ಯ ಸೇರಿ ಊಟ ಮಾಡ್ದಂಗ ಆಗ್ತದ. ನಿನ್ನ ಪುಣ್ಯ ಮೈ ಸೇರಿ ನಿಂದು, ಅದ್ರ ಪಾಪ ಸೇರಿರೋದು. ಅದಕ್ಕೆ ಶಂಕರ ಆಚಾರ್ಯ ಹೇಳಿದ್ರು, ಕ್ರಿಯಾದ್ವೈತಂ ಮಾಕುರು. ಅದ್ವೈತ ಇರ್ಲಿ, ಎಲ್ಲಿರ್ಲಿ?
ಭಾವಾದ್ವೈತ. ಹಂಗಂತ ತಿಳ್ಕೊಂಡು ಅದಕ್ಕೆ ಹೊಡೆಯೋದಾಗ್ಲಿ, ಬಡಿಯೋದಾಗ್ಲಿ, ತುಚ್ಚ ತಿಳಿಯೋದಾಗ್ಲಿ, ಹೇಗೆ ತಿಳಿಯೋದಾಗ್ಲಿ ನೀ ಮಾಡ್ದಂದ್ರೆ ನಿನ್ನನ್ನು ನೀನೇ ಮಂತ್ರಿ ಮಾಡ್ಕೊಂಡಂಗೆ ಆಗ್ತದೆ ಅಂತ ಅರ್ಥ. ಅಲ್ಲಿಯೂ ನೀನೇ ಇದಿ, ಇಲ್ಲಿಯೂ ನೀನೇ ಇದಿ, ಅರ್ಥಾತ್ ಅಖಂಡ ಏಕರಸವಾಗಿದೆ. ಇದಕ್ಕೆ ಜೀವಿಗಳಲ್ಲಿ ಭೇದ, ಇದಕ್ಕೆ ಭೇದ ಭ್ರಾಂತಿ ಅಂತ ಕರೀತಾರೆ. ಹಿಂಗೆಲ್ಲ ಭ್ರಾಂತಿಗಳು ಹೇಳ್ಕೊಂಡು ಬಂದಾಗ ಮತ್ತೆ ಸಮಯ ಆಗ್ತದೆ. ಮುಂದೆ ಕೇಳಿ, ವಿಕಾರ ಭ್ರಾಂತಿ ಎರಡನೇದು. ಇದು ಭೇದ ಭ್ರಾಂತಿ ಹ್ಯಾಂಗ ಕಳ್ಕೊಳ್ಳೋದಂದ್ರೆ ಬಿಂಬ ಪ್ರತಿಬಿಂಬ ನ್ಯಾಯದಂತೆ ಅಂತ ಉದಾಹರಣೆ ಕೊಟ್ಕೊಂಡು ಬಂದಿದ್ದಾರೆ. ಬಿಂಬ ಪ್ರತಿಬಿಂಬ, ಈಗ ಕನ್ನಡಿಯಲ್ಲಿ ನೋಡ್ತೇವೆ, ಕನ್ನಡಿಯಲ್ಲಿ ನೋಡುವುದೇನದು? ಇದು ಪ್ರತಿಬಿಂಬ. ಇದು ನನ್ನ ಮುಖ ಬಿಂಬ. ಇವು ಎರಡರಲ್ಲಿ ಭೇದ ಐತಪ್ಪ. ಭೇದ ಆಗಕ್ಕೆ ಕಾರಣ ಏನು? ಈಗ ಇಲ್ಲ ಪ್ರತಿಬಿಂಬ ಕಾಣ್ತಾ ಇದೆ, ಇನ್ನು ನಾನಿದ್ದೀನಿ, ಇದಕ್ಕೆ ಬಿಂಬ ಅಂತ ಕರೀತಾರೆ. ಈ ಮುಖಕ್ಕೆ ಏನಂತಾರೆ? ಬಿಂಬ ಅಂತಾರೆ. ಒಳಗಿನ ಮುಖಕ್ಕೆ ಏನಂತಾರೆ? ಪ್ರತಿಬಿಂಬ ಅಂತಾರೆ. ಅವ್ರ ಶಾಸ್ತ್ರ ಏನ ಬಿಂಬ ಪ್ರತಿಬಿಂಬ ನ್ಯಾಯದಂತೆ ಭೇದ ಭ್ರಾಂತಿ ನಿರಸನ ಮಾಡ್ಕೊಳ್ರಪ್ಪ ಅಂತ ಅದು ಉದಾಹರಣೆ ನಿಮಗೆ ಕೊಟ್ಟಿದ್ದೆವು. ತಿಳ್ಕೊಳ್ರಿ ಅಂತ ಹೇಳಿದ್ವಿ. ಹ್ಯಾಂಗೆ ತಿಳ್ಕೊಳ್ರಿ ಇವಾಗ? ಈಗ ಇದು ಪ್ರತಿಬಿಂಬಿದೆ, ನನ್ನ ಮುಖ ಬಿಂಬಿದೆ, ಇದು ಭೇದ ಐತಲ್ಲ, ಅಲ್ಲಿ ಒಂದು ಮುಖ ಇಲ್ಲಿ ಒಂದು ಮುಖ. ಈ ಭೇದಕ್ಕೆ ಕಾರಣ ಏನು? ಈಗ ನನ್ನ ಮುಖಕ್ಕೆ ಪ್ರತಿಬಿಂಬ ತೋರ್ತಾ ಇದೆ, ಈ ಎರಡಲ್ಲ, ಇದಕ್ಕೆ ಭೇದ ಅಂತಾರೆ ಅನ್ನಲ್ಲ. ಭೇದ ಅಂದ್ರೆ ಎರಡು. ಈ ಭೇದಕ್ಕೆ ಕಾರಣ ಏನು? ಅಲ್ಲ, ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಮುಂದೆ ಸಿದ್ಧಾಂತ, ಮೊದಲು ದೃಷ್ಟಾಂತ, ಆಮೇಲೆ ದ್ರಾಷ್ಟಾಂತ. ದೃಷ್ಟಾಂತ ನಮಗೆ ಗುರುತಾಗಿಲ್ಲ ಅಂದ್ರೆ ದ್ರಾಷ್ಟಾಂತ ಗುರುತಾಗಂಗಿಲ್ಲ. ದೃಷ್ಟಾಂತದಲ್ಲಿ ನಾ ಹೇಳ್ತಾ ಇದ್ದೀನಿ, ನನ್ನ ಮುಖಕ್ಕೂ ಕರಡಿಯ ಮುಖಕ್ಕೂ ಭಿನ್ನ ಆಗಾಕ ಕಾರಣ ಏನು? ಏನು? ಇದು ಕನ್ನಡಿನೇ ಕಾರಣ. ಕನ್ನಡಿ ಇಲ್ಲ, ಎರಡಿಲ್ಲ. ಕನ್ನಡಿ ಇದೆ, ಎರಡಿದೆ. ಈ ಕನ್ನಡಿಗೆ ಏನಂತಾರೆ? ಉಪಾಧಿ ಅಂತ ಕರೀತಾರೆ. ಏನಂತಾರೆ? ಉಪಾಧಿ ಅಂತಾರೆ. ಈಗ ನೀವು ಹೇಳ್ತೀವಿ, ನಾಯಿ ಒಳಗಿರುವ ಆತ್ಮ ನನ್ನ ಆತ್ಮ ಎರಡು ಮಾಡಿ ತೋರಿಸುತ್ತಪ್ಪ. ಯಾವುದದು? ಯಾವುದು? ಅಜ್ಞಾನ ಸಹಿತವುಳ್ಳ ದೇಹ. ಅಜ್ಞಾನ ಸಹಿತವುಳ್ಳ ದೇಹ. ಈ ದೇಹನೂ ತೆಗೆದು ಆ ದೇಹನೂ ತೆಗೆದು, ಯಾವ ದೇಹ? ನಾಯಿ ದೇಹನೂ ತೆಗೆದು, ಮುಂದ ಮನುಷ್ಯನ ದೇಹನೂ ತೆಗೆದು, ಅವಾಗೇನಾಯ್ತು? ಎರಡು. ಘಟಾಕಾಶ ಮಠಾಕಾಶ ತೆಗೆದಾಗ ಏನಾಯ್ತು? ಮಹಾಕಾಶ ಆಯ್ತು. ಇದಕ್ಕೆ ಅಂತಾರ ಬಿಂಬ ಪ್ರತಿಬಿಂಬ ನ್ಯಾಯ ಅಂತ. ಮುಂದಿದೆ ವಿಕಾರ ಭ್ರಾಂತಿ. ವಿಕಾರ ಭ್ರಾಂತಿ, ಭ್ರಾಂತಿ ಅಂದ್ರೆ ಇರುವುದೊಂದು, ತಿಳ್ಕೊಳ್ಳೋದೊಂದು. ನಾನು ವಿಕಾರನಾಗೋನಲ್ಲ ಅಂದ್ರೆ ಏನೋ ಇರೋದು ಏನೋ ಆಗೋದಕ್ಕಂತ ವಿಕಾರ ಅಂತ. ಈ ಹಾಲು ಇರೋದಕ್ಕೆ ಹೆಪ್ಪ ಹಾಕಿದ್ರೆ ಏನಾಗ್ತದು? ಮೊಸರಾಗ. ಹಾಲು ಕೆಟ್ಟು ಮೊಸರಾಗಿದೆ. ಹಂಗೆ ನಾ ಏನೂ ಕೆಟ್ಟು ಮತ್ತೆ ಏನೂ ನಾ ಆಗಂಗಿಲ್ಲ, ನಾ ಇದ್ದಕ್ಕಿದ್ದಂಗೆ ಇರೋನು. ಅರ್ಥಾತ್ ಇದು ನಿನ್ನ ಭ್ರಾಂತಿ ಇದೆ. ದೃಷ್ಟಾಂತ ದದಿಕ್ಷಿರನ್ಯಾಯದಂತೆ. ಏನಂತ ಶಬ್ದ? ಭೇದ ಭ್ರಾಂತಿಗೆ ಏನು ಉದಾಹರಣ? ಬಿಂಬ ಪ್ರತಿಬಿಂಬ ನ್ಯಾಯ. ಬಿಂಬ ಪ್ರತಿಬಿಂಬ ನ್ಯಾಯ ಭೇದ ಭ್ರಾಂತಿಗೆ. ವಿಕಾರ ಭ್ರಾಂತಿಗೆ ದೃಷ್ಟಾಂತೇನು? ದದಿ ಕ್ಷೀರ ನ್ಯಾಯ. ದದಿ ಅಂದ್ರೆ ಮೊಸರು, ಕ್ಷೀರ ಅಂದ್ರೆ ಹಾಲು, ಇದರ ನ್ಯಾಯದಂತೆ. ಹಂಗ ನಾನಲ್ಲ. ಇದೆಲ್ಲ ವಿಕಾರಗಳು ಎಲ್ಲಿದಾವ ಅಂತಂದ್ರೆ ನನ್ನಲ್ಲ. ನಾನು ಅಂದ್ರೆ ಆತ್ಮ. ಮತ್ತೆ ಎದುರಾಗದ ವಿಕಾರ ದೇಹದಲ್ಲಿ ಅದಾವ. ದೇಹಕ್ಕೆ 6 ವಿಕಾರ ಅದಾವ. ನಾನು ವಿಕಾರ ರಹಿತ ಉಳ್ಳವನು. ಅಸ್ತೆ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ. ಇವೇ 6 ವಿಕಾರಗಳು ಎದಕ್ಕೆ? ದೇಹಕ್ಕೆ ಇರ್ತದ, ಬೆಳೀತದ, ಇನ್ನೂ ಬೆಳೀತದ, ಮೆತ್ತಗಾಗ್ತದ, ಇನ್ನೂ ಮೆತ್ತಾಗ್ತದ, ಒಂದು ದಿವಸ ಇರದ ಅಂತ.
ಜಾಯತೆ ಅಸ್ತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ. ಇವೇ ಶರೀರತೆ 6 ವಿಕಾರ. ಇದು ನನಗಿದೆ ಅಂತ ತಿಳ್ಕೊತಾನೆ. ಇದೇ ವಿಕಾರ ಭ್ರಾಂತಿ. ಯಾಕೋ ನಾ ಭಾಳ ಮುಪ್ಪಾನ್ ಮುದುಕಾಗಪ್ಪ ಇವಾಗ ಅಂತ. ಯಾರು ಮುದುಕಾದ್ರು? ನೀನು ಮುದುಕನಾಗವಲ್ಲ, ನಾನು ಭಾಳ ವಯಸ್ಸಾಯ್ತು ನನಗೆ ಅಂತಂದ. ಇವಾಗ ನನ್ನ ಹುಟ್ಟಬ್ಬ ಅಂತಾನ. ಇದೇನು ನಿನಗೆ ಹುಟ್ಟನೇ ಇಲ್ಲ ಅಂದ್ರೆ ಹುಟ್ಟಾದ ಹೆಂಗೆ ಏನು ಮಾಡಿದಿ ನೀನು? ಇದೇ ಭ್ರಾಂತ. ನಾವು ಎಷ್ಟು ಅಜ್ಞಾನದ ಇದೆಲ್ಲವೂ ನಾವು ಅನ್ಯ ದೇಶದ ನಮ್ಮ ಭಾರತೀಯ ಸಂಸ್ಕೃತಿಗಳ ಅಲ್ಲ. ನಮಗೆ ಹುಟ್ಟನೇ ಇಲ್ಲ ಅಂದ್ರೆ ಮತ್ತೆ ಹುಟ್ಟಾಗ ಹೆಂಗೆ ಮಾಡ್ಕೊಂಡು ನೀನು? ನಿನಗ 25 ವರ್ಷ ಆಗಲಿ 50 ಆಗಲಿ 60 ಆಗಲಿ ನಿನಗೆ ವಯಸ್ಸೇ ಇಲ್ಲ. ಹಂಗಾರೆ ನಿನಗೆ ಎಷ್ಟು ವಯಸ್ಸು? ಎಷ್ಟು ವಯಸ್ಸು? ನಾನು ವಯಸ್ಸೇ ಇಲ್ಲ ನನಗೆ. ಇಷ್ಟೇ ವಯಸ್ಸು ನನಗೆ ಇಲ್ಲ. ನ ಜಾಯತೆ ಮ್ರಿಯತೆ ಬಾ ಕದಾಚಿನ್ ಅಜೋ ನಿತ್ಯೋ ಏನಂತ ಹೇಳ್ತಾರೆ? ನಾ ನಿತ್ಯ ಉಳ್ಳವನು, ಶಾಶ್ವತೋ ಅಯಂ ಅಂದ್ರೆ ಅಯಂ ಅಂದ್ರೆ ನಾನು, ಶಾಶ್ವತೋ ನಾ ಶಾಶ್ವತ ಉಳ್ಳವನು. ಮತ್ತೆ ಹಿಂಗೆ ಆಗಿದೇನ್ರಿ ಏನು ಅಂತಾರಲ್ಲ, ಇದಕ್ಕೆ ಅಂತಾರ ವಿಕಾರ ಭ್ರಾಂತಿ ಅಂತ ಕರೀತಾರೆ ಅಂತ ಅರ್ಥ. ಏನೇನಾಯ್ತು? ಭೇದ ಭ್ರಾಂತಿ, ವಿಕಾರ ಭ್ರಾಂತಿ, ಮೂರನೇದಿದೆ ಸಂಘಭ್ರಾಂತಿ. ಮೂರನೇದೇನು? ಅದಕ್ಕೆ ಶಾಸ್ತ್ರ ಹೇಳ್ಕೊಂಡ್ ಬಂದ್ರಿದ್ರಾಗ ನತ ಭೂತ ಸಂಗಾಹ, ನೀ ಭೂತದ ಸಂಘ ಮಾಡಕ್ ಹೋಗ್ಬೇಡ. ಭೂತ ಅಂದ್ರೆ ಈ ದೇಹ. ಈ ದೇಹದ ಸಂಘ ಮಾಡಿ ನೀನು ನಾನಾ ರೀತಿಯ ಆಯಾಮದಲ್ಲಿ ಸಿಕ್ಕೊಂಡೆ ಅಂದ್ರೆ ಜಾತಿಯ ಆಯಾಮ, ಬಣ್ಣದ ಆಯಾಮ, ಸ್ವರ್ಗ ಅಥವಾ ಸ್ವಕ್ಕುದ ಆಯಾಮ, ಇದಕ್ಕೆಲ್ಲ ಆಯಾಮಗಳಂತಾರೆ. ಇಂಥದ್ರೊಳಗೆ ಸಿಕ್ಕೊಂಡು ನಾನು ಹಿಂಗಿದ್ದೀನಿ ಅಂತ ನಿನ್ನ ನಾನು ಆರೋಪ ಮಾಡಿಕೊಂಡೆಪ್ಪ ಅಂತಂದ್ರೆ ಇದಕ್ಕೆ ಭ್ರಾಂತಿ ಅಂತ ಕರೀತಾರೆ. ಇರುವುದೊಂದು ತಿಳ್ಕೊಳ್ಳೋದು ಒಂದು. ಇದಕ್ಕೆ ಇನ್ನೊಂದು ಶಬ್ದ ಇದೆ, ಅಧ್ಯಾಸ ಕೂಡ ಅಂತಾರೆ. ಭ್ರಾಂತಿಗೆ ಮತ್ತೊಂದು ವಿಷಯ ಏನು? ಹೆಸರೇನು? ಅಧ್ಯಾಸ ಅಂತ ಕೂಡ ಕರೀತಾರೆ. ಅಧ್ಯಾಸ ಅಂತಂದ್ರೆ ತತ್ ಅಲ್ಲದರಲ್ಲಿ ತದ್ಬುದ್ಧಿ ಅವಭಾಸೋ ಅಧ್ಯಾಸ ಅಲ್ಲ, ಆದ್ರೆ ಬುದ್ಧಿ ಮಾಡಿದ ಅದಕ್ಕೆ ಅಧ್ಯಾಸ ಅಂತ ಕರೀತಾರೆ. ಆ ಅಧ್ಯಾಸ ಎಷ್ಟೋ ಪ್ರಕಾರ ಇದೆ. ಇರ್ಲಿ, ಮತ್ತದೆಲ್ಲ ಹೇಳ್ಕೊತ ಕುಂತರ ತಮಗೆಲ್ಲ. ಏನಾಯ್ತು? ಸಂಘಭ್ರಾಂತಿ. ಸಂಘಭ್ರಾಂತಿ ಹ್ಯಾಂಗ ದೂರ ಆಗ್ತದ ಅಂತಂದ್ರೆ ಇದಕ್ಕೆ ಉದಾಹರಣೆ ಏನು ಅಂತಂದ್ರೆ ಸಂಘಭ್ರಾಂತಿಗೆ ಸ್ಫಟಿಕದಲ್ಲಿ ಕೆಂಪ ದಾಸಾಳ ಹೂವಿನ ಭ್ರಮೆ. ಕೆಂಪ ದಾಸಾಳ ಹೂವಿದೆ, ಒಂದು ಸ್ಫಟಿಕ ಮಣಿ ಇದೆ. ಕೆಂಪ ದಾಸಾಳ ಹೂವಿನ ಮೇಲೆ ನಾವು ಸ್ಫಟಿಕ ಮಣಿ ಇಟ್ಟೆವು. ಸ್ಫಟಿಕ ಹ್ಯಾಂಗ ಕಾಣ್ತದೆ ನಿಮ್ಗೆ? ಕೆಂಪು ಕಾಣ್ತದೆ. ಎಷ್ಟು ಕೆಂಪಿದೆ ಸ್ಫಟಿಕ ಅಂತ ಅಂತೇವೆ ನಾವು. ಇದಕ್ಕೆ ಸಂಘಭ್ರಾಂತಿ. ಈ ಸ್ಫಟಿಕ ಮಣಿ ಯಾವುದರ ಸಂಘ ಮಾಡ್ತು? ಹೂವಿನ ಸಂಘ ಆಗೋದ್ರಿಂದ ಅದಕ್ಕೇನಂತಾರ? ಸಂಘಭ್ರಾಂತಿ ಅಂತ ಕರೀತಾರೆ. ಈ ಸಂಘಭ್ರಾಂತಿಯ ನಿವೃತ್ತಿ ಮಾಡಿಕೊಳ್ಳುವಕ್ಕೋಸ್ಕರವಾಗಿ ಇದಕ್ಕೆ ಉದಾಹರಣೆ ಏನಪ್ಪ ಅಂತಂದ್ರೆ ಸಂಘಭ್ರಾಂತಿ ರಜ್ಜು ಸರ್ಪ ನ್ಯಾಯದಂತೆ. ಬಿಂಬ ಪ್ರತಿಬಿಂಬ ನ್ಯಾಯ, ದದಿಕ್ಷೀರ ನ್ಯಾಯ, ಸ್ಫಟಿಕ ದಾಸಾಳ ಹೂವಿನ ದೃಷ್ಟಾಂತದಂತೆ ಅಂತ ಅರ್ಥ. ಇದಕ್ಕೆ ರಜ್ಜು ಸರ್ಪ ನ್ಯಾಯ. ರಜ್ಜುವಿನ ಯಥಾರ್ಥ ಜ್ಞಾನ ಆದಾಗ ಯಾವ ಸರ್ಪದ ಭ್ರಮೆ ಹೊರಟು ಹೋಗ್ತದೆ, ಹಾಗೆ ಆತ್ಮನ ಯಥಾರ್ಥ ಜ್ಞಾನ ಆದಾಗ ಈ ದೇಹಾದಿ ಪ್ರಪಂಚದ ಭ್ರಮೆ ಹೊರಟು ಹೋಗ್ತದೆ ಅಂತ ಅರ್ಥ. ಅರ್ಥಾಗಿಲ್ಲ? ದೇಹಾದಿ ಪ್ರಪಂಚದ ಭ್ರಮೆ ನನಗೆ ಯಾಕೆ ಬಂತು ಅಂತಂದ್ರೆ ನಾನು ಜೀವನ ವಶವಾಗಿದ್ದೇನೆ, ಅಜ್ಞಾನದ ವಶವಾಗಿದ್ದೇನೆ. ಇದಕ್ಕಾಗಿದ್ದು ನೋವೆಲ್ಲ ನನಗೆ ಆಗಾಕ ಶುರು ಆಗ್ತದೆ. ನನಗೆ ನೋನು ನ ಶೋಕ ನ ಮೋಹ. ನನಗೆ ಶೋಕನೂ ಇಲ್ಲ, ಮೋಹನೂ ಇಲ್ಲ. ಮತ್ತೆ ಆಗ್ತದಲ್ರಿ ಅಂತ ಕೇಳಿದ್ರೆ ನೀನು ಅಂಟ್ಕೊಂಡಿದ್ದೀರ ತಾವಕ್ಕೆ ಆಗ್ತದ, ಬಿಡಿಸೋ ಆಗ. ಒಬ್ಬ ಅಮೃತ ನೀತಿ ಅಂತ ಒಬ್ಬ ಮಹಾನ್ ಸಂತನಿದ್ದ. ಏನ ಹೆಸರು? ಅಮೃತ ನೀತಿ ಅಂತ ಒಬ್ಬ ಮಹಾನ್ ಸಂತ.
ಆ ಸಂತ ತನ್ನ ಬಳಿಗೆ ಬಂದವರನ್ನು ಹಿಂಗೆ ತತ್ವದ ಬೋಧೆ ಮಾಡಿ ಮಾಡಿ ಪರಿವರ್ತನೆ ಮಾಡ್ತಿದ್ದ. ಅವರಿಗೆಲ್ಲ ಪರಿವರ್ತನೆ ಮಾಡ್ತಿದ್ದ ಯುವಕರಿಗೆ. ಯಾವನೋ ಹುಡುಗನ ಮನಸ್ಸೆಲ್ಲ ಪರಿವರ್ತನೆ ಆದ ಬಳಿಕ ಅವ್ರ ತಂದೆ ಗುರುತಾಯ್ತು. ಅವ್ರ ತಂದೆ ಬಂದು ಅಮೃತ ನೀತಿ ಮಹಾನ್ ಸಂತನಿಗೆ ಸಿಕ್ಕಾಪಟ್ಟೆ ಬೈದು ಬಿಟ್ಟ. ನೀನು ಒಂದು ಕೆಲಸ ಇಲ್ಲ, ತಲೆ ಬೋಳ್ಸ್ಕೊಂಡಿದೆ, ಹಂಗ ಹಿಂಗ ಬೇರೆಯವ್ರಿಗೆಲ್ಲ ಯಾಕೆ ತೆರೆಯಾಗ ಹಾಕ್ತೀನಿ, ದುಡ್ಯಾ ಮಕ್ಕಳು ದುಡ್ಯಾ ಹುಡುಗರು ಇದೆಲ್ಲ ಹಾಗ ಈಗ ಸಿಕ್ಕ ಒಂದೊಂದಲ್ಲ ಹೊಲಸ ಅವಾಚ್ಯ ಶಬ್ದಗಳನ್ನ ಬೈದವ. ಆಗ ಅಮೃತ ನೀತಿ ಮಹಾನ್ ಸಂತ ಸುಮ್ಮನೆ ಕುಂತಿದ್ದ. ಒಂದು ಶಬ್ದ ಕೂಡ ಅವನಿಗೆ ಹೊರಗೆ ಬರಲಿಲ್ಲ. ಅವ ಅಷ್ಟೊಂದು ಬೈದರು ಕೂಡ ಇನ್ನೇನು ಹೊಡೆಯೋದಷ್ಟೇ ಬಾಕಿ ಇತ್ತು. ಅವನು ಅಷ್ಟ ತುಟ್ಟು ತುದಿಗೇರಿದ್ದ. ಆದರೂ ಕೂಡ ಸಂತನ ಚಿತ್ತ ಸ್ವಲ್ಪ ಕೂಡ ಬಿಟ್ಟಲಿಕ್ಕಾಗಲಿಲ್ಲ. ಹೆಂಗಂತ ಹೋದ. ಎಷ್ಟೊತ್ತು ಬೈತಾನ, ಹೋದ. ಮತ್ತೊಬ್ಬ ಬಂದ. ಅವನು ನೋಡಿ, ನಿಮ್ಮಂತ ಸಂತರು ಸಿಗುವುದೇ ಅಪರೂಪ, ಎಂತ ವಾಣಿ ಅಂದ್ರು. ಇಷ್ಟು ಸ್ತುತಿ ಮಾಡಕ್ ಶುರು ಮಾಡಿದ. ಆ ಸ್ತುತಿಯಲ್ಲಿ ಅಂತ ಅಮೋಘ ಆನಂದ, ಸಂತೋಷ, ತೃಪ್ತಿ ಎಲ್ಲವೂ ಇತ್ತು. ಸಂತ ಸುಮ್ಮನೆ ಕುಂತಿದ್ದ. ಬೈದಾಗೂ ಸುಮ್ಮನೆ ಅದಾನ, ಮುಂದೆ ಹೊಗಳಿದಾಗೂ ಸುಮ್ಮನೆ ಅದಾನ. ಇವು ಎರಡೂ ದೃಶ್ಯ ಮೂರನೇವ್ ನೋಡಿದ್ದ. ಅವ ಬಂದ. ಅಲ್ರಿ ಅಷ್ಟೊತ್ತಕ್ಕ ಅವ ಬೈದ, ಅವಾಗ ನೀವು ಸುಮ್ಮನೆ ಇದ್ರಿ, ಇಷ್ಟೊತ್ತಕ್ಕ ನೀವು ಹೊಗಳ್ದ, ಇವಾಗನೂ ಸುಮ್ಮನೆ ಇದ್ರಿ, ಯಾಕೆ ಅಂತ ಕೇಳಿದ. ಅವಾಗ ಸಂತ ಹೇಳ್ತಾನ, ಅವನ ಬೈದಾಗ ನಾನು ನನ್ನ ಮನಸ್ಸು ಬುದ್ಧಿ ಅಂತರ್ಮುಖ ಅಂದ್ರೆ ಆತ್ಮನಲ್ಲಿ ಮಾಡಿದ್ದೆ, ಅವಾಗ ನನಗೇನು ಅನ್ಸಂಗಿಲ್ಲ. ಇವ ಹೊಗಳಿದಾಗ ನಾನೇನು ಮಾಡಿದೆ, ನನ್ನ ಆತ್ಮ ನನ್ನ ಮನಸ್ಸು ಬುದ್ಧಿಯನ್ನ ನಾನು ಎಲ್ಲಿ ಮಾಡಿದೆ, ಅಂತರ್ಮುಖ ಮಾಡಿಕೊಂಡೆ. ನನಗೆ ಹೊಗಳಿದೂ ಗುರುತಿಲ್ಲ, ತೆಗಳಿದು. ಇದು ಯಾವಾಗ ಬರಾಕ ಸಾಧ್ಯ ಅಂತಂದ್ರ, ಹೊಗಳುದು ತೆಗೆದು ಯಾವಾಗ ಬರಾಕ ಸಾಧ್ಯ ಅಂತಂದ್ರ, ನಾನು ದೇಹದ ಸಂಘ ಮಾಡಿದಾಗ. ಏ ಕರ್ಯ ಅಂತ ಬೈದಪ್ಪ, ನಾ ಕರಗಿದ್ದೀನಿ ಅಂತಂದ್ರ ನನಗೇನಂದ, ಏ ಕರ್ಯ ಅಂತ ಬೈ. ನನಗೆ ಕರ್ಯ ಅಂದಲ್ಲ, ಮತ್ತೆ ನೀ ಅಂದಲ್ಲ ಅಂತ ನನಗೆ ದ್ವೇಷ ಬರ್ಬೇಕಾದ್ರೆ ನಿನ್ನ ಮನಸ್ಸಲ್ಲಿ ಇತ್ತು, ದೇಹದ ಮೇಲೆ ಇತ್ತು. ಅದಕ್ಕೆ ನಿನಗೆ ಅದು ಮನಸ್ಸಿಗಾಗಿ. ನಿನ್ನ ಮನಸ್ಸು ದೇಹದ ಮೇಲೆ ಇಲ್ಲದೆ ಎಲ್ಲಿತ್ತಂದ್ರ ಇತ್ತಂದ್ರೆ ಅವನು ಕರೆ ಅಂದ್ರೇನು, ಬಿಳಿ ಅಂದ್ರೇನು, ನನಗೇನಾಗ್ಬೇಕ, ನಾ ಕರ್ಗನೂ ಅಲ್ಲ, ನಾ ವರ್ಣ ಶ್ರಮ ಚಾರ ಧರ್ಮ ನ ಪೀತಂ ನ ಶುಕ್ಲಂ. ಸಿದ್ಧಾಂತ ಬಿಂದು ಹೇಳ್ಕೊಂಬಂದ. ಸಿದ್ಧಾಂತ ಬಿಂದು ಅಂತೇನ ಒಳಗಡೆ ಗ್ರಂಥ ಇದೆನಾ, ನೀನು ಯಾವ ಬಣ್ಣದವನೂ ಅಲ್ಲ, ಅವ ಬೆಕ್ಕಾದಂಗ ಬೈಲಪ್ಪ. ನೀನು ಯಾವ ಹೆಸರಿದವನೂ ಅಲ್ಲ, ಅವ ಹೆಸರಿಗಾರೇ ಬೈಲಿ, ಅವ ಜಾತಿಗಾರೇ ಬೈಲಿ, ನೀ ಯಾವ ಜಾತಿಯವನೂ ಅಲ್ಲ. ಮತ್ ನೀನು ಯಾರು? ಸಚ್ಚಿದಾನಂದ ಸ್ವರೂಪ. ಎಲ್ಲ ಭ್ರಾಂತಿ ಒಳಗೆ ಸಿಕ್ಕೊಂಡಿದಿ. ಭ್ರಾಂತಿಗಳನ್ನ ದಾಟಿದಾಗ ನಿನಗೆ ಸುಖ ಶಾಂತಿ ನೆಮ್ಮದಿ ಆಗಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಪ್ರಸ್ತುತ 2ನೇ ಶ್ಲೋಕ ಕೇಳಿ. ಪ್ರಾತರ್ಭಜಾಮಿ ಮನಸೋ ವಚಸಾಂ ಗಮ್ಯಂ. ತಾವು ಹಿಂದಿನ 1ನೇ ಶ್ಲೋಕದಲ್ಲಿ ನೋಡಿದಾಗ ಆ ಶ್ಲೋಕ ನಿಮಗೆ ಏನು ಹೇಳ್ತು ಅಂತಂದ್ರೆ, ಪ್ರಾತಃ ಸ್ಮರಾಣಿ ಅಂತ ಹೇಳಿದ್ರು. ಅಲ್ಲೇನು ಹೇಳ್ತು, ಇಲ್ಲೇನು ಹೇಳ್ತಾರ ಅವರು, ಪ್ರಾತಃ ಶಬ್ದ ಇದೆ, ಆದ್ರೆ ಸ್ಮರಾಣಿಯಲ್ಲೇ ಇದೆ. ಏನಿದೆ? ಭಜಾನೆ ಅಂತಿದೆ. ಇಷ್ಟು ಎಲ್ಲ ಬೆಳಗ್ಗೆ ಮಾಡ್ತಾ ಇರ್ಬೇಕು ನಾವು. ಮೊದಲ ಸ್ಮರಣೆ ಮಾಡಬೇಕು, ಆಮೇಲೆ ಏನ್ ಮಾಡಬೇಕು, ಭಜಿಸ್ಬೇಕು. ಭಜಾನೆ ಅಂತಿದೆ. ಭಜಾನೆ ಶಬ್ದಕ್ಕೆ ಅರ್ಥ ನಾನಾ ಅರ್ಥ ಇವೆ, ಆದ್ರೆ ಇಲ್ಲಿ ಅರ್ಥ ಏನ್ ಮಾಡಬೇಕಂತ ನೋಡಿ. ಭಜ ಸೇವೆಯ, ಭಜ ಶಬ್ದಕ್ಕೆ ಅರ್ಥ ಏನು? ಸೇವಾ ಮಾಡುವುದು ಅಂತ ಅರ್ಥ ಆಗ್ತದೆ. ಇಲ್ಲಿ 1 ನೇ ಶ್ಲೋಕದಲ್ಲಿ 2ನೇ ಶ್ಲೋಕದಲ್ಲಿ 1 ನೇ ಶ್ಲೋಕದಲ್ಲಿ 2ನೇ 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 ಶ್ಲೋಕದಲ್ಲಿ
ಭಜ ಪೂಜೆಯ ಪೂಜೆ ಅಂತ ಅರ್ಥ. ಭಜ ಶಬ್ದಕ್ಕೆ ಅರ್ಥ ಸೇವಾ ಅಂತ ಅರ್ಥ. ಭಜ ಪೂಜೆಯ ಅಂದ್ರೆ ಪೂಜೆ ಅಂತ ಅರ್ಥ. ಇವೆಲ್ಲವೂ ಬಹಿರಂಗದ ಸುದ್ದಿ. ನಾನು ಬಹಿರಂಗದ ವಿಚಾರ ಈಗ ಅಲ್ಲ ಮುಗಿದು ಹೋಗ್ಯದ ನನಗೆ. ನಾ ಆಗಲೇ ನಿಮಗೆ ಹೇಳಿದ್ದೀನಿ, ಈ ಪಾಠ LKG UKG 1ನೇ ಕ್ಲಾಸ್ 2ನೇ ಕ್ಲಾಸ್ ಅದಲ್ಲ. ಇದು ಯಾವುದು? ನೀವೆಲ್ಲ MA PhD ಅವ್ರು ಇವಾಗ. ಯಾರಿಗೆ ಪಾಠ ಇದು? ಅದು ಪೂಜಾ ಪುನಸ್ಕಾರ ಎಲ್ಲ ಮೊದಲದು. ಅದೆಲ್ಲ ದಾಟಿ ಬಂದವನ ಕಥೆ, ದಾಟಿ ಬರಬೇಕು. ನಾನು ಪೂಜೆ ಬಿಡ್ಬೇಕಂತ ಅರ್ಥಲ್ಲ, ಅದ್ರ ಭಾವನೆ ಬಿಟ್ಟು ಬಿಡ್ಬೇಕು. ಈಗ ಭಾವ ಬೇರೆ ಆಗಿರ್ಬೇಕು ನಮಗೆ, ಇದೆಲ್ಲ ದಾಟಿ ಬರ್ಬೇಕಂತ ಅರ್ಥ. ಪ್ರಾತರ್ ಭಜಾಮಿ, ಪ್ರಾತಃ ಕಾಲದಲ್ಲಿ ನೀನು ನಿನ್ನ ಮನಸ್ಸ ಬುದ್ಧಿ ಚಿತ್ತವನ್ನ ಆತ್ಮಲ್ಲಿ ಐಕ್ಯ ಮಾಡಿ ಅನುಸಂಧಾನ ಮಾಡು. ಬೆಳಗಿನ ಜಾವದಲ್ಲಿ ಹಂಗೆ ಹಾಸ್ಯ ಎದ್ದು ಕುಂತ ಕೂಡ್ಲೇನೆ ನೀ ಏನು ಮಾಡು ಅಂತಂದ್ರೆ ಅವನ ಸ್ಮರಣೆ ಮಾಡು, ಅವನನ್ನು ಭಜಿಸು. ಶಬ್ದಕ್ಕೆ ಅರ್ಥ ಏನಪ್ಪಾ ಅಂತಂದ್ರೆ ಅನುಸಂಧಾನ ಮಾಡು. ಅನುಸಂಧಾನ ಅಂದ್ರೆ ಏನು ಅಂದ್ರೆ ಇದಕ್ಕೆ ಶಬ್ದಕ್ಕೆ ಆಗ್ತದೆ. ಇದಕ್ಕೆ ಶಬ್ದ ಅಂತಂದ್ರೆ ನಮ್ ಹ್ಯಾಂಗ ನಿಧಿಧ್ಯಾಸನ ಅಂತ ಕರಿತೇವಲ್ಲ, ನಿಧಿಧ್ಯಾಸನ ಅಂತಾರಲ್ಲ. ನಿಧಿಧ್ಯಾಸನ ಅಂದ್ರೆ ಏನಪ್ಪಾ ಅಂತಂದ್ರೆ ಸ್ವಸ್ವರೂಪ ಅನುಸಂಧಾನ ರೀತಿ ವಿಧೀಯತೆ. ಸ್ವಸ್ವರೂಪ ಅನುಸಂಧಾನ ರೀತ್ಯೇವ ವಿಧೀಯತೆ. ನಿಧಿಧ್ಯಾಸನದ ಲಕ್ಷಣ ಹೇಳ್ತಾರೆ. ಆ ಸ್ವಸ್ವರೂಪದ ಅನುಸಂಧಾನ ಮಾಡು. ಈಗ ಯಾವುದೋ ಘಟನೆ ನಡೆದು ಹೋಗ್ಯಾರ, ಅಹಿತಕರ ಘಟನೆ ನಡೆದು ಹೋಗ್ಯಾರ, ನಡಿಬಾರ್ದಾಗಿತ್ತು ನಡೆದು ಹೋಗ್ಯಾರ. ಅದು ಬಹಳಷ್ಟು ತುಟ್ಟು ತುದಿಗೇರಿ ಆಯ್ತು. ನನಗೆ ಮಾನಸಿಕ ಆಯ್ತು, ಭಾಳ ವ್ಯಥೆ ಆಯ್ತು. ಮತ್ತೆ ಇದ್ದಾಗ ರಾತ್ರಿ ಆಯ್ತು, ಮಲ್ಕೊಂಡೆ. ಎದ್ದು ಕೂಡಲೇ ಅದು ಸ್ಫುರಣ ಆಯ್ತು ನೋಡ್ರಿ. ಆಗಲ್ಲ, ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಎದ್ದು ಕೂಡಲೇ ಆಗ್ತದದು, ಅಷ್ಟು ಪ್ರಭಾವ ಇರ್ತದೆ, ಅಷ್ಟು ಬಲಿಷ್ಠ ಇರ್ತದೆ. ಎದ್ದು ಕೂಡಲೇ ಇದ್ರೆ ಹ್ಯಾಂಗೆ ಪರಿಹಾರ ಮಾಡ್ಕೋಬೇಕಿತ್ತು ಅಂತ ಆಯ್ತಲ್ಲ. ಆ ಒಳಗಿನ ಸ್ಫುರಣೆ ಬಂತಲ್ಲ, ಆ ಜಗನ್ಯ ವಿಷಯದ ಹಾಗೆ ನಿನಗ ನಾನು ಆನಂದ ಸ್ವರೂಪ ಇದ್ದೇನೆ ಅಂತ ಇದಕ್ಕೆ ಅನುಸಂಧಾನ ಅಂತ ಕರೀತಾರೆ. ಅದು ಒಳಗ ಕಟಿಚಿತ್ತಂದ್ರೆ ಬರ್ತದ. ನಿನಗೇನು ಒಳಗೆ ಕಟಿಚಿತ್ತು ಲೌಕಿಕದಲ್ಲಿ ಜಗನ್ಯ ಆರೋಪದ ಅಥವಾ ಯಾವುದೋ ಅಹಿತಕರ ಘಟನೆಯ ವಿಷಯ ನಡೆದು ಹೋಗ್ಯದ, ಇದು ಬಗೆಹರಿದಿಲ್ಲ. ಬಗೆಹರಿಬೇಕಂತ ತಿಳ್ಕೊಂಡು ಅಹೋರಾತ್ರಿ ಪ್ರಯತ್ನ ಮಾಡ್ತಿದ್ದಿ, ಕಷ್ಟ ಪಡ್ತಾ ಇದ್ದಿ. ಆ ಜಗನ್ಯ ವಿಷಯದ ಸ್ಫುರಣ ಶಬ್ದ ಏನಿದೆ, ಅದರ ಸ್ಫುರಣ ನನಗೆ ಹ್ಯಾಂಗ ಎದ್ದು ಕೂಡಲೇ ಬರ್ತದೆ. ಹಾಗೆ ನಾನು ಆನಂದ ಘನ ಸ್ವರೂಪನಾಗಿದ್ದೇನೆ ಅಂತ ಈ ರೀತಿಯಾದ ಸ್ಫುರಣೆ ನಿನಗೆ ಬಂತು ಅಂತಂದ್ರೆ ಅದೇ ನಾನಿದ್ದೇನೆ, ಬೇರೆ ನಾನು ಯಾವುದು ಅಲ್ಲ ಅಂತಂದಾಗ ಇದಕ್ಕೇನಂತಾರೆ ಪ್ರಾತರ್ ಭಜಾಮಿ ಅಂತ ಕರೀತಾರೆ. ಏನೋ ಶಬ್ದ ಇದೆ, ಪ್ರಾತರ್ ಭಜಾಮಿ ಮನಸ್ಸೋ ವಚಸಾಮ ಗಮ್ಯಂ. ಗಮ್ಯಂ ಅಂದ್ರೆ ಅಗಮ್ಯಂ. ಅದು ವಚನಕ್ಕೂ ಹಾಗೂ ಮನಸ್ಸಿಗೂ ಗೋಚರಲ್ಲ ಅಂತ ಅಚಿಂತ್ಯ ಸ್ವರೂಪ. ಅದು ಯಾವುದಕ್ಕೂ ಸಿಕ್ಕಿಲ್ಲ. ಅದೇನು ಹೇಳ್ತೀರಿ ಬಿಡ್ರಿ ಅಂಥದ್ದು ದುಃಖ ಏನೋ ಅಂತಾನಲ್ಲ, ಅದೇನು ಹೇಳ್ತೀರಿ ಬಿಡ್ರಿ ಅಂತ. ಆ ಜಗನ್ನ ದುಃಖ 2 ಕೂಡ ಸ್ಮರಣೆ ಮಾಡ್ದ. ಯಾರೋ ಅಕಸ್ಮಾತ್ ಬಂದರು, ಏನ್ರಿ ಮತ್ತೆ ಏನೈತೆ ಅದು ಅಂತ, ಅದೇನು ಹೇಳ್ತೀರಿ ಬಿಡಿ ಅಂತ. ಅಂದ್ರೆ ಅದು ಹೇಳಕ್ಕಾಗಲ್ಲ ಅಂತ. ಲೌಕಿಕದಲ್ಲಿ ಹಂಗಿದೆ ಅಂತಂದ್ರೆ ಇನ್ನು ಅಧ್ಯಾತ್ಮದ ಪಾರಮಾರ್ಥದ ನನ್ನ ಸ್ವರೂಪದ ಬಗ್ಗೆ ಹೆಂಗಿರ್ಬೇಕು? ಈ ಶಬ್ದ ಬಳಸಲ್ಲ ಲೌಕಿಕದಲ್ಲಿ. ಜಗನ್ನ ಘಟನೆ ದುರ್ಘಟನೆ ಏನೋ ಆಗ್ಬಿಟ್ಟದದು, ಅಂಥದ್ದು ಬಹಳಷ್ಟು ಮಾನಸಿಕ ಆಗ್ಯದ. ಯಾರೋ ಕೇಳಿದ್ರು ಮತ್ತೆ ಏನೈತ್ರಿ ಅದಂತ, ಅದ್ರ ಬಗ್ಗೆ ಏನು ಹೇಳ್ತಿರ್ ಬಿಡ್ರಿ. ಯಾಕಂದ್ರೆ ಅವ್ನು ಹೇಳಾಕು ಅಷ್ಟು ಬೇಜಾರು. ಅದ್ರ ಬಗ್ಗೆ ಹೇಳ್ಕೊಟ್ಟು ಮತ್ತೆ ಅವ್ನಿಗೆ ಜಾಸ್ತಿ ನೋವು ಆಗ್ತದದು. ಅದಕ್ಕೆ ಅದ್ರ ಬಗ್ಗೆ ಅವ್ನು ಮೌನ ಆಗಿರ್ಬೇಕು. ಅದಕ್ಕೆ ಶಾಸ್ತ್ರ ಹೇಳ್ತದ ಅಂತ ಅಚಿಂತಿದೆ ಅಂತ. ನಿನ್ನ ಆತ್ಮ ಹೇಗಿದೆಪ್ಪ ಅಂತಂದ್ರೆ ಅದು ಮನಸ್ಸಿನಿಂದ ಊಹೆ ಮಾಡೋಕ್ಕಾಗಂಗಿಲ್ಲ, ಈಗ ಅದು ವಾಣಿಯಿಂದ ಹೇಗೆ ಹೇಳಕ್ಕಾಗಂಗಿಲ್ಲ. ಈ ಮಾತನ್ನ ಶ್ರುತಿ ಕೂಡ ಹೇಳ್ತದೆ.
ನ ತತ್ರ ಚಕ್ಷುರ್ ಗಚ್ಚತಿ ನ ವಾಕ್ ಗಚ್ಚತಿ. ವಾಕ್ ಅಂದ್ರೆ ಮಾತು. ನ ವಾಕ್ ಗಚ್ಚತಿ ನ ಮನೋ ಮನಸ್ಸು. ಇಲ್ಲಿ ಎರಡೇ ಹೇಳ್ಯಾರ ಅವರು. ಇದರಂತೆ ಎಲ್ಲವನ್ನು ತಿಳ್ಕೊಬೇಕು ನಾವು. ಶ್ಲೋಕದ ಎಲ್ಲ ಹೇಳಕ್ಕಾಗಲ್ಲ ನೋಡ್ರಿ. ಮನಸ್ಸು, ಬುದ್ಧಿ, ಚಿತ್ತ, ಕಣ್ಣ, ಕಿವಿ ಎಲ್ಲ ಹೇಳಕ್ಕಾಗಲ್ಲ ನೋಡ್ರಿ. ಇದರಂತೆ ಎಲ್ಲವೂ. ಒಂದು ಅಂತರಿಂದ್ರಿಯ ಹೇಳಿದ್ರು, ಒಂದು ಬಹಿರೇಂದ್ರಿಯ ಹೇಳಿದ್ರು. ಅಂತರಿಂದ್ರಿಯ ಅಂತೆ ಎಲ್ಲ ಅಂತರೇಂದ್ರಿಯ ಅಂತ ಅರ್ಥ, ಬಹಿರೇಂದ್ರಿಯ ಅಂತೆ ಎಲ್ಲ ಬಹಿರೇಂದ್ರಿಯ. ಮನಸ್ಸೋ ವಚ ವಚ ಸಾಮ ಅಗಮ್ಯಂ ಅಂತ ಹೇಳಿದ್ರಲ್ಲ, ಇದ್ರಾಗ ಅಂತರಿಂದ್ರಿಯ ಯಾವುದು, ಬಹಿರೇಂದ್ರಿಯ ಯಾವುದು? ಮನಸ್ಸು ಅಂತರೇಂದ್ರಿಯ, ವಾಣಿ ಬಹಿರೇಂದ್ರಿಯ. ಇದರಂತೆ ಮನಸ್ಸಾಗ್ಲಿ, ಬುದ್ಧಿ ಆಗ್ಲಿ, ಚಿತ್ತಾಗ್ಲಿ ಅಲ್ಲಿ ಹೋಗಾಕ ಸಾಧ್ಯವಿಲ್ಲ ಅಂತ ಹೇಳಿದಂಗ. ಬಹಿರೇಂದ್ರಿಯದಾಗ ಕಣ್ಣು, ಕಿವಿ, ನಾಲಿಗೆ, ಮೂಗು, ಮಾತು ಇವೆಲ್ಲವೂ ಅಲ್ಲಿಗೆ ಹೋಗಿ ತಲುಪಾಕ ಸಾಧ್ಯವಿಲ್ಲ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನ ಮನೋ ನ ವಿಧಮೋ ನ ವಿಧಾನಿಮೋ ಅಥೈತ ದತ್ತ ಧನುಶಿಷ್ಯ ಧನ್ಯ ದೇವಾಹ. ಕೇನೋಪನಿಷತ್ ಹೇಳ್ತದೆ, ಹೇ ಮನುಷ್ಯನೇ, ಈ ಇಂದ್ರಿಯಗಳ ಕೆಲಸ ಆಗಲಿಲ್ಲ, ಕಣ್ಣಿನ ಕೆಲಸ ಆಗಲಿಲ್ಲ, ಮನಸ್ಸಿನ ಕೆಲಸ ಆಗಲಿಲ್ಲ, ಕಿವಿ ಕೈ ಕಾಲಗಳ ಕೆಲಸ ಅಲ್ಲಿಲ್ಲ. ಅಂತ ಅಚಿಂತ್ಯ ಸ್ವರೂಪ ಅಗಮ್ಯ. ಗಮ್ಯ ಅಂದ್ರೆ ಗೋಚರ, ಅಗಮ್ಯ ಅಂದ್ರೆ ಗೋಚರ. ಎದಕ್ಕೆ? ಈ ಸ್ಥೂಲ ಇಂದ್ರಿಯಾದಿಗಳಿಗೆ ಅದು ಗೋಚರ ಆಗದೆ ಇರತಕ್ಕಂಥದ್ದು. ಮತ್ತೆ ಹ್ಯಾಂಗ್ರಿ ಅಂತ ಕೇಳಿದ್ರೆ ಅವರೇ ಹೇಳ್ಯಾರ, ಅಥೈತ ದತ್ತ ಧನುಶಿಷ್ಯ ಧನ್ಯ ದೇವಾಸ. ಆ ದೇವನ್ನ ನೀನು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಇದಕ್ಕೊಂದು ಅನುವಿದೆ. ಪೇಳುತ್ತಾ ಮತ್ತೊಂದು ಅನುವಿನಿಂದ ಅವ್ರು ಹೇಳ್ಯಾರ, ಸತ್ಯಂ ಜ್ಞಾನ ಸುಖಾಂತಕ ನೆಂದು ನಿತ್ಯಂ ಪರಿಪೂರ್ಣ ತಾನೇ ನೆಂದು. ತಾನೇ ಅಂದ್ರೆ ತಾನೇ ಅಂದ್ರೇನು? ಆತ್ಮ. ತಾನೇ ಅಂದ್ರೆ ನಾನೇ. ತಾನೇ ಶಬ್ದಕ್ಕೆ ಅರ್ಥೇನು ನೋಡು, ನಿಜವಂತ ಶಬ್ದ ಹೆಂಗಿದೆ. ಸತ್ಯಂ ಜ್ಞಾನ ಸುಖಾಂತಕ ನೆಂದು ನಿತ್ಯಂ ಪರಿಪೂರ್ಣ ತಾನೇ ನೆಂದು. ತಾನೇ ಅಂದ್ರೆ ನಾನೇ. ನಾನು ಯಾರು? ಆತ್ಮ. ನಾ ಹೆಂಗಿದ್ದೀನಿ? ಸತ್ಯ, ಜ್ಞಾನ, ಸುಖ, ಪೂರ್ಣ ಮುಂತಾದ ಲಕ್ಷಣಗಳು. ಸತ್ಯಂ ಜ್ಞಾನ ಸುಖಾಂತಕ ನೆಂದು ನಿತ್ಯಂ ಪರಿಪೂರ್ಣ ತಾನೇ ನೆಂದು ಎಂದು ಇಹ ಸುಖ ಬೇರೆಲ್ಲಾಗಿ ನನಗಿಂತೂ ಸುಖ ಬೇರೆ ಎಲ್ಲಿ ಯಾವುದರಲ್ಲಿಯೂ ಇಲ್ಲ. ನಾನೇ ಸುಖ ಸ್ವರೂಪ. ಪೇಳುತ್ತಾ ಮತ್ತೊಂದನಿವಿನಿಂದ ಅವ್ರು ಹೇಳ್ತಾರೆ ಕೇಳಿದ್ರಿ. ಪೇಳುತ್ತಾ ಅಂದ್ರೆ ಹೇಳುತ್ತಾ, ಒಂದು ಅನುವಿನಿಂದ ಹೇಳ್ತೀನಪ್ಪ, ಮತ್ ಹಂಗ್ಯಾಕ ಹಿಂಗ್ಯಾಕ ಅದು ಯಾಕ ಇದು ಯಾಕಂದ್ರೆ ಇಲ್ಲಿ ತರ್ಕಕ್ಕೆ ಆಸ್ಪದಿಲ್ಲ. ಇಲ್ಲಿ ಇದನ್ನೇ ಅಥೈತ ದತ್ತ ಧನುಶಿಷ್ಯ ಧನ್ಯ ದೇವಾಹ ಅನ್ನೋದೇ ಕೇನೋಪನಿಷತ್ ಹೇಳ್ಕೊಂಡ್ ಬಂತು. ಅದು ಕನ್ನಡದಾಗ ಹೇಳ್ತಾರ ನಿಜಗುಣಶಿವಾಗಿ. ಪೇಳುತ್ತಾ ಮತ್ತೊಂದು ಅನುವಿನಿಂದ, ಒಂದು ಅನುವಿನಿಂದ ಶಬ್ದ ಕೊಡ್ತೇನೆ ನಿಮಗೆ ಅಂತ ನೋಡಿ. ಒಂದು ಅನುವಿನಿಂದ ಹೇಳ್ತೀನಿ ಅಂತಲ್ಲ, ಅಂದ್ರೆ ಒಂದು ಪದ್ಧತಿ, ಒಂದು ರೀತಿ, ಹಿಂಗೇ ಹೋಗ್ಬೇಕಂತ. ಪೇಳುತ್ತಾ ಮತ್ತೊಂದು ಅನುವಿನಿಂದ ಕೇಳುಪದೇಶಿಸಬೇಕಾದರಿಂದ. ನೀನು ಮೋಕ್ಷ ಹೊಂದಬೇಕು ಅಂತಂದ್ರೆ ಕೇಳಬೇಕಪ್ಪ. ನಿನಗ ಏನ್ ಬೇಕಂದ್ರೆ ನಾನು ಈ ಜೀವನದ ಧನ್ಯತ್ವವನ್ನು ಕಾಣಬೇಕು ಅಂತಂದ್ರೆ ನೀನು ಕೇಳಬೇಕಪ್ಪ. ಅದ್ಯಾಕೆ ಹಂಗ್ರಿ, ಇದ್ಯಾಕೆ ಹಂಗ್ರಿ ಹಂಗಂದ್ರೆ ದೋಬಿ ಘರ್ಕ ಕೂತಾನ ಘರ್ಕಾನ ಘಾಟ್ಕ ಅಂದಂಗ ಆಗ್ತದೆ. ಇದ್ರಾಗ ನೈಷಾ ತರ್ಕೇಣ ಮದಿರಾಪನೀಯ ಇದನ್ನು ಕೂಡ ಶ್ರುತಿ ಹೇಳಿತು. ಇಲ್ಲಿ ತರ್ಕಕ್ಕೆ ಆಸ್ಪದಿಲ್ಲ. ಮತ್ತೆ ಹ್ಯಾಂಗ್ ಮಾಡುದು ಹ್ಯಾಂಗ್ರಿ ಅಂತ ಕೇಳಿ ಅವ್ರು ಹೇಳ್ತಾರ. ಅದು ನಿನಗೆ ಗೋಚರ ಆಗ್ತದ. ಪ್ರಾತರ್ ಭಜಾಮಿ ಮನಸ ವಚಸಾಮ ಅಗಮ್ಯಂ.
ಅದು ಮನುಷ್ಯಗೆ ವಾಣಿಗೆ ಗೋಚರ ಇಲ್ಲ ಹೆಂಗ ಆಗ್ತದ ಹೆಂಗ ಅಂತ ಅನ್ನೋದಕ್ಕೆ ಅವ್ರು ಹೇಳ್ತಾರ, ಅದು ಸೂಕ್ಷ್ಮಾತಿ ಸೂಕ್ಷ್ಮವುಳ್ಳ ಮನಸ್ಸಿಗೆ, ಸೂಕ್ಷ್ಮಾತಿ ಸೂಕ್ಷ್ಮವುಳ್ಳ ಬುದ್ಧಿಗೆ ಅದು ನಿನಗೆ ಗೊತ್ತಾಗ್ತದ. ಇದು ಸ್ಥೂಲ ಬುದ್ಧಿಗೆ, ಹೇಯ ಬುದ್ಧಿಗೆ, ಅಸ್ಥಿರ ಬುದ್ಧಿಗೆ ಗೀತೆಯಲ್ಲಿ ಭಗವಂತ ಏನ ವ್ಯವಸಾಯಾತ್ಮಿಕ ಬುದ್ಧಿ ರೇಖೆ ಕುರುನಂದನ ಅಂತ ಸಂಬಂಧ ನಾವು ಎಂಥ ಬುದ್ಧಿ ಇರಬೇಕು, ಅವ್ಯವಸಾಯಾತ್ಮಿಕ ಅಂದ್ರ ಸ್ಥಿರವಾದ ಬುದ್ಧಿ ಇರಬೇಕು, ಸೂಕ್ಷ್ಮವಾದ ಬುದ್ಧಿ ಇರಬೇಕು. ಅವಾಗ ಮಾತ್ರ ನಿನಗ ಏನಾಗ್ತದ, ಇದು ಅನ್ಯತ್ರ ಗ್ರಂಥ ಕೂಡ ಹೇಳ್ತದೆ ಕೇಳಿ. ಮತಿನಲ ಕೈಜಿ ಮತಿಲ ಕೈ ಸೋಮೈ ಶುದ್ಧ ಅಪಾರ, ಸುಂದರ. ಮತಿನಲ ಕೈ, ಮತಿ ನ ಲಖೈ ಅಂದ್ರ ಅದು ಬುದ್ಧಿಗೆ ಗೋಚರ ಅಲ್ಲ, ಅದು ಅಗೋಚರ, ಬುದ್ಧಿಗೆ ಗೋಚರ ಅಲ್ಲ. ಮತಿ ಲಖೈ ಮತ್ ಮುಂದೆ ಹೇಳಿದ್ರು ಅದು ಬುದ್ಧಿಗೆ ಗೋಚರವಿದೆ. ಹಿಂಗ್ಯಾಕೆ ಹೇಳಿದ್ರು? ಒಂದ್ಸಲ ಏನ್ ಹೇಳಿದ್ರು? ಬುದ್ಧಿಗೆ ಗೋಚರ ಇಲ್ಲ ಅಂತ ಹೇಳಿದ್ರು. ಮತ್ತೊಂದ್ಸಲ ಹೇಳಿದ್ರು ಅವರು ಅದು ಬುದ್ಧಿಗೆ ಗೋಚರ ಇದೆ. ಇದಕ್ಕೇನು ಅರ್ಥ ಮಾಡಬೇಕು ಅಂತಂದ್ರೆ, ಸ್ಥೂಲವಾದ ಅಸ್ಥಿರವಾದ ಬುದ್ಧಿಗೆ ಅದು ಏನಲ್ಲ, ಗೋಚರ ಅಲ್ಲ. ಸ್ಥಿರವಾದ ಸೂಕ್ಷ್ಮವಾದ ಬುದ್ಧಿಗೆ ಅದು ಗೋಚರ ಇದೆ. ಅಂದ್ರೆ ಸೂಕ್ಷ್ಮ ಬುದ್ಧಿ ಯಾವಾಗ ಆಗ್ತದಂದ್ರೆ ಈ ಪ್ರಪಂಚದ ಜಂಜಾಟ ವಿಚಾರ ಚಿಂತೆ ಎಲ್ಲವನ್ನು ಬಿಟ್ಟಾಗ ಬುದ್ಧಿ ಸ್ಥಿರ ಆಗ್ತದೆ. ಬುದ್ಧಿಗೆ ಏನು ಕೆಲಸ ಇರಬಾರ್ದು, ಬುದ್ಧಿಗೆ ಬುದ್ಧಿ ಇಷ್ಟು ಸೂಕ್ಷ್ಮವಾಗಿರ್ಬೇಕು. ಅವ ಯಾವಾಗ ಎದ್ದು ಕುಂಡಿಸ್ತೀರಿ ಯಾವಾಗ ಅಂತ ಅಲ್ವ, ಯಾವಾಗಲೂ ಆನಂದ ಇರ್ತಾನೆ. ಯಾಕಂದ್ರೆ ಬುದ್ಧಿ ಏನು ಇಲ್ಲಲ್ಲ. ಬುದ್ಧಿಯಲ್ಲಿ ಏನಾರು ಇತ್ತಂದ್ರೆ ತಾನೇ ಏನಾದ್ರು ವಿಚಾರ ಬರ್ತಾವ. ಬುದ್ಧಿ ಖಾಲಿ ಆಗಿರಬೇಕು. ಖಾಲಿ ಬುಟ್ಟಿ ನೀರಾಗ ತೇಲಿಕ್ಕೆ ವಿನಃ ತುಂಬಿದ ಬುಟ್ಟಿ, ಕಬ್ಬಣ ಬುಟ್ಟಿ ಇದೆ, ನೀರ ಹಾಕಿದೇವಪ್ಪ ತೇಲ್ತದ. ಆ ಬುಟ್ಟೆಗೆ ಏನಾರು ಇಟ್ಟು ತೇಲಂದ್ರ ಹಂಗ ನಮ್ಮ ಬುದ್ಧಿ ಎಂಬ ಬುಟ್ಟಿ ಒಳಗೆ ಏನಾರ ಇತ್ತು ಅಂತಂದ್ರೆ ಎದರ ಬಗ್ಗೆ? ಯಾಕಂದ್ರೆ ಎಲ್ಲ ಕರ್ಮದ ಆದಿಂದಲಿದೆ ಈ ಜಗತ್ತೆ. ಮತ್ತು ಜಗತ್ತು ಅನಾದಿನಲ್ಲಿ ಇವಾಗ ಈ ಜಗತ್ತೇ ಕರ್ಮದ ಆದಿಂದಲಿದೆ. ಮತ್ತು ಕರ್ಮ ಹೆಂಗಿದೆ ನಡ್ಕೊಂಡು ಹೋಗ್ತದೆ, ನನ್ನ ಕೈಯಾಗೇನಿದೆ. ಹಾಗಾಗಿ ನೀನು ಬುದ್ಧಿಗೆ ಯಾವುದು ಅಂಟಿಸ್ಕೋಬೇಡ. ಆ ಬುದ್ಧಿ ಸೂಕ್ಷ್ಮ ಆಯ್ತು ಅಂದ್ರೆ ನಿನಗ ಅಚಿಂತ್ಯ ಆನಂದದ ಆವಿರ್ಭಾವ ನಿನಗೆ ಆಗ್ತದ. ಅಂತ ಅಗಮ್ಯ ವಸ್ತು ನೀನ ಆಗಿದ್ದಿ. ಅರ್ಥ ಆಯ್ತಾ? ನೀನು ಮನಸ್ಸಲ್ಲ, ಮನಸ್ಸ ನಿಂದು ಅಲ್ಲ. ನೀನು ಬುದ್ಧಿ ಅಲ್ಲ, ಬುದ್ಧಿ ನಿಂದು ಅಲ್ಲ. ನೀನು ಪ್ರಾಣ ಅಲ್ಲ, ಪ್ರಾಣ ನಿಂದಲ್ಲ. ಮುಂದವ್ರು ಈ ಶ್ಲೋಕದಾಗ ಹೇಳ್ಕೊಂಬ ಬರೋರದಾರ ಭಾಳ ಸುಂದರವಾದ ವಿವೇಚನೆ ಮಾಡ್ತಾರೆ. ಮನಸ್ಸು ಬುದ್ಧಿ ಪ್ರಾಣ ಇವೆ ಏನ್ರಿ ಅಂತ ಅನ್ನೋದಕ್ಕೆ ಸುಂದರವಾದ ವಿವೇಚನೆ ಶಂಕರ ಭಗವತ್ಪಾದರು ಮಾಡೋರದಾರ. ನಾವು ಮಂಗಳಾದವರಿಗೆ ಎಲ್ಲ 3 ಶ್ಲೋಕ 4 ಶ್ಲೋಕನ ಮುಗಿಸಿ ಇದರ ಭಾವವನ್ನು ತಿಳ್ಕೊಳ್ಳೋಣ. ತಾವು ಪ್ರತಿನಿತ್ಯ ಕೂಡ ಬೆಳಗ್ಗೆ ಎದ್ದು ಕೂಡಲೇ ಇದು ಕಂಠಸ್ಥ ಆಗುವವರೆಗೆ ಇದು ನೋಡಿ ತಾವೆಲ್ಲ ಹೇಳ್ತಾ ಇರಿ. ಪ್ರಾತಸ್ಮರಣ ಸ್ತೋತ್ರ ಶಂಕರಾಚಾರ್ಯ ದೃಷ್ಟಿಯಿಂದ ಶ್ರೇಷ್ಠವಾದ ಸ್ತೋತ್ರ ಅಂತ ಅರ್ಥ. ಎಲ್ಲ ಸ್ತೋತ್ರಗಳಿಗೆ ಶಿಖಾಮಣಿಯಾಗಿದೆ. ಅರ್ಥ ಆಯ್ತಾ? ಎಲ್ಲ ಸ್ತೋತ್ರಗಳಿಗೆ ದೇವಿ ದೇವತಾಗಳ ಸ್ತೋತ್ರ ಅದಾವಲ್ಲ, ಆ ಸಮಸ್ತ ಸ್ತೋತ್ರಗಳಿಗೆ ಶಿಖಾಮಣಿ ಯಾವುದಪ್ಪ ಅಂತಂದ್ರೆ ವೇದಾಂತದ ಪ್ರಾತಸ್ಮರಣ ಸ್ತೋತ್ರ ಅಂತ ಅರ್ಥ. ಇಂಥ 3 ಶ್ಲೋಕಗಳಿಂದ ಕೂಡಿದೆ ಈ ಶ್ಲೋಕ. ಬಹಳ ನಿಮಗೆ 2 ನಿಮಿಷ ಇದರ ಸಮಯ. ಅದನ್ನು ಕುರಿತು ತಾವು ಏಕ ಮನಸ್ಸಿಂದ ಎದ್ದ ಕೂಡಲೇ ತಾವು ಹೇಳ್ತಾ ಇದ್ರ ನಮಗೆ ಒಂದಿಲ್ಲ ಒಂದು ದಿವಸ ಸ್ವರೂಪದ ಸಾಕ್ಷಾತ್ಕಾರ ಆಗಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತು ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ನಾವು ವಿರಾಮ ಕೊಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್,
ಕಾಮೆಂಟ್ಸ್ ಮಾಡಲು ಮರೆಯದಿರಿ.